ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಳಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತನೋ ದುರಿತಾನ್. ಅಜ್ಞಾನ ತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರುವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾಧ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ. ಶ್ರೋತಾರಃ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯ ಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ. ವೀತರಾಗಂ ಜಿನಂ ನತ್ವಾ ಜ್ಞಾನಾನಂದೇಕ ಸಂಪದಂ ವಕ್ಷೇ ಸಮಯ ಸಾರಸ್ಯ ವೃತ್ತಿಂ ತಾತ್ಪರ್ಯ ಸಂಗಿಕಾಂ. ವಂದಿತ್ತು ಸವ್ವಸಿದ್ಧೆ ಧ್ರುವಮಚಲ ಮನೋಭವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋಸುದ ಕೇವಲೀ ಭನಿದಂ. ಮಿನಮೋಸುದ ಕೇವಲೀ ಭನಿದಂ. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನ 68 ಗಾಥೆಗಳಲ್ಲಿ ನಾವು ಜೀವಾಜೀವ ಅಧಿಕಾರವನ್ನೇನು ಮಾಡಿದ್ವಿ ಅಂದ್ರೆ ಮುಗಿಸಿದ್ವಿ. ಪೂರ್ವರಂಗ ಮತ್ತು ಜೀವಾಜೀವ ಅಧಿಕಾರ ಮುಗೀತು. 1ನೇ ಅಧಿಕಾರ ಜೀವಾಜೀವ ಅಧಿಕಾರ ಮುಗೀತು 68ರಲ್ಲಿ. ಇವತ್ತು ನಾವು 69ನೇ ಗಾಥೆಯನ್ನು ಪ್ರಾರಂಭಿಸೋದಿದೆ. ಇವತ್ತೊಂದು ಅದ್ಭುತವಾದಂತಹ ಅಧಿಕಾರ ಶುರು ಆಗ್ತಾ ಇದೆ ಹೊಸದಾಗಿ. ಕರ್ತೃಕರ್ಮ ಅಧಿಕಾರ. ಇದು ಬಹಳ ಅಲೌಕಿಕವಾಗಿರತಕ್ಕಂಥ ವಿಷಯವನ್ನು ಒಳಗೊಂಡಂತಹ ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯರದ್ದೇನಿದೆ ಅಂತಂದ್ರೆ ಈ ಸಮಯಸಾರ ಗ್ರಂಥದ ಅದ್ಭುತವಾದ ವಿಷಯವನ್ನು ಒಳಗೊಂಡಿರತಕ್ಕಂಥ ಅಧಿಕಾರ. ಈ ಅಧಿಕಾರಗಳನ್ನ ವಿಭಜನೆ ಮಾಡಿದಂಥವರು ಅಮೃತಚಂದ್ರ ದೇವ, ಆಚಾರ್ಯ ಅಮೃತಚಂದ್ರ ದೇವರು ಈ ಅಧಿಕಾರಗಳನ್ನು ಏನ್ ಮಾಡಿದ್ರು ಅಂದ್ರೆ ಹೆಸರಿಸಿದ್ರು. ಇವತ್ತು 2ನೇ ಈ ಅಧಿಕಾರದಲ್ಲಿ ಕರ್ತೃಕರ್ಮ ಅಧಿಕಾರ ಇದೆ. ಇಲ್ಲಿ ನಾವು ಎಲ್ಲಿಯವರೆಗೆ ಈ ಜೀವ ಆಶ್ರವ ಮತ್ತು ಆತ್ಮನ ವಿಶೇಷವನ್ನ ತಿಳಿಯೋದಿಲ್ಲ, ಎಲ್ಲಿಯವರೆಗೆ ಈಗಾಗಲೇ ಹಿಂದೆ ನೋಡಿ ಬಂದಿದ್ದೀವಿ ನಾವು ರಾಗಾದಿ ಮತ್ತು ವರ್ಣಾದಿಗಳು ಅಂತ ತಿಳ್ಕೊಂಡ ಅವರಿಂದ ಆತ್ಮ ಏನಿದ್ದಾನಂತಂದ್ರೆ ಭಿನ್ನಿದ್ದಾನ ಅನ್ನೋದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಜೀವ ಮತ್ತು ಅಜೀವ ಒಂದ ಅಂತ ಹೇಳಿ ತಿಳ್ಕೊಂಡಿದ್ದಲ್ಲ, ಇದೇ ಆಶ್ರವದ ಮೂಲ ಕಾರಣ. ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿಯವರೆಗೆ ಆಶ್ರವದ ಮತ್ತು ಆತ್ಮನ ವಿಶೇಷವಾದ ಅಂತರವನ್ನ ತಿಳಿಯೋದಿಲ್ಲ ಅಲ್ಲಿಯವರೆಗೆ ಅಜ್ಞಾನಿಯಾಗಿರ್ತಾನ. ಆಶ್ರವಗಳಲ್ಲಿ ತಾನು ಮಗ್ನಾಗ್ತಾ ಕರ್ಮಗಳನ್ನು ಕಟ್ಕೊಳ್ತಾನ ಅನ್ನುವಂಥ ಮಾತನ್ನ ಈ ಕರ್ತಾಕರ್ಮ ಅಧಿಕಾರದೊಳಗೆ ಪ್ರಾರಂಭದೊಳಗೆ ಹೇಳೋರಿದ್ದಾರೆ. ಯಾವುದು ಮೂಲ ವಿಷಯ ಇದೆ ಅದನ್ನು ನಮ್ಮ ಆಚಾರ್ಯರು ಫಸ್ಟಕ್ಕನೆ ಹೇಳ್ಬಿಡ್ತಾರ. ಪ್ರಾರಂಭದೊಳಗೆ ಅದನ್ನು ಉಲ್ಲೇಖ ಮಾಡಿ ಅದರ ವಿವರಣೆಯನ್ನು ಮಾಡ್ತಾರೆ. ಅದಕ್ಕೀಗ 69 ಮತ್ತು 70ನೇ ಗಾಥೆಗಳನ್ನು ನಾವು ನೋಡೋದಿದೆ. ಅದರಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ರೆ ಜೀವ ಎಲ್ಲಿಯವರೆಗೆ ಆಶ್ರವ ಮತ್ತು ಆತ್ಮನ ಮಧ್ಯದೊಳಗಿರುವಂತ ಭೇದವನ್ನ ತಿಳಿಯೋದಿಲ್ಲ, ವಿಶೇಷವನ್ನ ತಿಳಿಯೋದಿಲ್ಲ, ಡಿಫರೆನ್ಸ್ಗಳನ್ನ ತಿಳಿಯೋದಿಲ್ಲ, ಅದುವರೆಗೆ ಈ ಅಜ್ಞಾನಿ ಇರ್ತಾನ. ಆಶ್ರವಗಳಲ್ಲಿ ತಾನು ಮಗ್ನನಾಗ್ತಾನ ಮತ್ತು ಕರ್ಮಗಳನ್ನ ಕಟ್ಕೋತಾನ ಅನ್ನುವಂತ 2 ಗಾಥೆಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ 69 ಮತ್ತು 70ರಲ್ಲಿ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಅದನ್ನ ನಾವೇನ್ ಮಾಡೋದಿದೆ ಅಂತಂದ್ರೆ ಇವತ್ತು ನೋಡೋದಿದೆ, ಇವತ್ತು ಪ್ರಾರಂಭಿಸೋದಿದೆ. ನೋಡಿ
69 ಮತ್ತು 70ನೇ ಗಾಥೆ. ಜಾವನ ವೇದಿ ವಿಶೇಷಂತರಂ ತು ಆದಾಸವಾನ ದ್ವನ್ಹಂಪಿ ಅನ್ನಾನಿ ತಾವದು ಸೋಕೋ ಹಾದಿಸುವಟ್ಟದೇ ಜೀವೋ ಕೋಹಾದಿಸುವಟ್ಟಂತಸ್ಸ ತಸ್ಸ ಕಮ್ಮಸ್ಸ ಸಂಚೋ ಹೋದಿ ಜೀವಸ್ಸೇವಂ ಬಂಧೋ ಭನಿದೋ ಖಲು ಸೌವದರಿಸಿಹಿಂ. ನೋಡಿ, ಸಂಸ್ಕೃತದಲ್ಲಿ ಯಾವನ್ನ ವೇತ್ತಿ ವಿಶೇಷಾಂತರಂ ತ್ವಾತ್ಮಾಶ್ರವಯೋರ್ದ್ವಯೋರಪಿ ಅಜ್ಞಾನಿ ತಾವಸ್ಸ ಕ್ರೋಧಾದಿಷು ವರ್ತತೆ ಜೀವಃ ಕ್ರೋಧಾದಿಷು ವರ್ತಮಾನಶ್ಚ ತಸ್ಯ ಕರ್ಮಣಃ ಸಂಚಯೋ ಭವತಿ ಜೀವಶ್ಚೈವಂ ಬಂಧೋ ಭನಿತಃ ಖಲು ಸರ್ವದರ್ಶಿಭಿಃ. ಕನ್ನಡದಲ್ಲಿ ಎನ್ನೆವರಮೀ ಜೀವ ಆತ್ಮಮೇನ್ ಆಶ್ರವಂಗಳ ಭೇದಾಂತರವನರಿಯನು ಅನ್ನೆಗಂ ಅಜ್ಞಾನಿಯಾಗಿರುತ್ತ ಕ್ರೋಧಾದಿ ಆಶ್ರವಂಗಳಲ್ಲಿ ವರ್ತಿಸುವನು. ಜೀವ ಕ್ರೋಧಾದಿಗಳಲ್ಲಿ ವರ್ತಿಸುವುದರಿಂದ ಕರ್ಮ ಸಂಚಯವಾಗುವುದು. ಜೀವಕೀ ರೀತಿ ಕರ್ಮ ಬಂಧವಾಗುವುದೆಂದು ನಿಶ್ಚಯದಿ ಸರ್ವಜ್ಞ ಪೇಳಿಹರು. ನೋಡಿ, ಇದು ಕರ್ತಾಕರ್ಮ ಅಧಿಕಾರ ಏನಾಗಿದೆ ಅಂದ್ರೆ ಪ್ರಾರಂಭಗೊಂಡಿದೆ. ಕರ್ತಾಕರ್ಮ ಅಧಿಕಾರದ ಪ್ರಾರಂಭದೊಳಗನೆ ಭಗವತ್ ಕುಂದಾಚಾರ್ಯ ಪ್ರಭು ಏನ್ ಹೇಳ್ತಾರ ಅಂತಂದ್ರೆ, ನೋಡಪ್ಪ, ನೀ ಎಲ್ಲಿವರೆಗೆ ಆತ್ಮನ ವಿಶೇಷವನ್ನ, ಆಶ್ರವ ಮತ್ತು ಆತ್ಮನಲ್ಲಿರ್ತಕ್ಕಂಥ ವಿಶೇಷವನ್ನ, ಡಿಫರೆನ್ಸ್ ಅನ್ನ ತಿಳಿಯೋದಿಲ್ಲ, ಅಲ್ಲಿವರೆಗೆ ನೀ ಅಜ್ಞಾನಿಯಾಗಿರ್ತಿ, ಆಶ್ರವಗಳಲ್ಲಿ ಮಗ್ನನಾಗ್ತಾ ಕರ್ಮಗಳನ್ನ ಕಟ್ಕೊಳ್ತೀಯ ಅನ್ನುವಂಥ ಮಾತಿನ ಅರ್ಥವನ್ನ ಈ ಗಾಥೆಗಳಲ್ಲಿ ಹೇಳಿದಾರ. ಹಾಗಾದ್ರೆ ಗಾಥಾರ್ಥವನ್ನ ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. ಗಾಥಾರ್ಥದಲ್ಲಿ ಏನ್ ಹೇಳ್ತಾರ ನೋಡಿ. ಜೀವೋ ಅಂದ್ರೆ ಈ ಜೀವನು, ಜಾವ ಅಂದ್ರೆ ಎಲ್ಲಿಯವರೆಗೆ, ಜೀವೋ ಜಾವ ಅಂದ್ರೆ ಈ ಜೀವ ಎಲ್ಲಿಯವರೆಗೆ, ಆದಸವಾನ ದೊನ್ನಂಪಿ ತು, ಆದಸವಾನ, ಆದ ಆಸವ ಎರಡರವ, ಆತ್ಮ ಮತ್ತು ಆಶ್ರವ ಇವೆರಡರ ವಿಶೇಷಂತರಂ ವಿಶೇಷವಾದಂಥ ಅಂತರವನ್ನ, ಭೇದವನ್ನ ನ ವೇದಿ ತಿಳಿಯುವುದಿಲ್ಲ. ಈ ಜೀವ ಎಲ್ಲಿಯವರೆಗೆ ಆತ್ಮ ಮತ್ತು ಆಶ್ರವ ಇವೆರಡರ ಭೇದವನ್ನು ತಿಳಿಯುವುದಿಲ್ಲ, ತಾವದು ಅಲ್ಲಿಯವರೆಗೆ, ಸೋ ಅವನು ಅನ್ನಾನಿ ಅಜ್ಞಾನಿಯಾಗಿರ್ತಕ್ಕಂಥ, ಅಲ್ಲಿಯವರೆಗೆ ಅಜ್ಞಾನಿ ಆಗ್ತಾನೆ. ಎಲ್ಲಿಯವರೆಗೆ ಆಶ್ರವ ಮತ್ತು ಆತ್ಮನ ಅಂತರವನ್ನು ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಇವ ಅಜ್ಞಾನಿನೇ ಇದ್ದಾನ. ಅಜ್ಞಾನಿಯಾಗಿರ್ತ ಏನ್ ಮಾಡ್ತಾನೆ ಮುಂದೆ, ಕೋಹಾದಿಸು ಕ್ರೋಧಾದಿ ಆಶ್ರವಗಳಲ್ಲಿ ಒಟ್ಟದೆ ವರ್ತಿಸುತ್ತಾನೆ. ಕ್ರೋಧ, ಮಾನ್, ಮಾಯಾ, ಲೋಭ, ಮಿಥ್ಯಾತ್ವ, ಶ್ರುತಿ, ಅರತಿ ಇವೆಲ್ಲವುಗಳಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ವರ್ತಿಸ್ತಾನೆ. ಯಾಕಂದ್ರೆ ಆಶ್ರವ ಮತ್ತು ಆತ್ಮನ ಭೇದ ಗೊತ್ತಿಲ್ಲ, ಹೀಗಾಗಿ ಅವುದ್ರೊಳಗೆ ಪ್ರವರ್ತಿಸ್ತಾನ. ಕೋಹಾದಿಸು ಒಟ್ಟಂತಸ್ಸ, ತಸ್ಸ ಕ್ರೋಧಾದಿಗಳಲ್ಲಿ ವರ್ತಿಸುತ್ತಿರುವ ಅವನಿಗೆ, ತಸ್ ಅಂದ್ರೆ ಅವನಿಗೆ, ಕ್ರೋಧಾದಿಗಳಲ್ಲಿ ಪ್ರವರ್ತಿಸ್ತಕ್ಕಂಥ ಅವನಿಗೆ, ಕಮ್ಮಸ್ಸ ಸಂಚವೋ ಹೋದಿ ಕರ್ಮದ ಸಂಚಯವು ಆಗ್ತದೆ, ಕರ್ಮವು ಆಶ್ರವ ಆಗ್ತದೆ, ಕರ್ಮವು ಕೂಡ್ತದೆ. ಕ್ರೋಧಾದಿಗಳಲ್ಲಿ ಇವನು ಪ್ರವೃತ್ತಿ ಆಗೋದ್ರಿಂದ ಕರ್ಮದ ಸಂಚಯ ಆಗ್ತದ, ಕರ್ಮ ಇವನೊಳಗೆ ಕೂಡ್ತದ. ಖಲು ಏವಂ ಜೀವಸ್ಸ ಬಂಧೋ, ವಾಸ್ತವಿಕವಾಗಿ ಹೀಗೆ ಜೀವನಿಗೆ ಬಂಧೋ ಕರ್ಮಗಳ ಬಂಧ ಆಗ್ತದೆ. ವಾಸ್ತವಿಕವಾಗಿ ಇವು ಯಾವಾಗ ಆಶ್ರವ ಮತ್ತು ಆತ್ಮನ ಭೇದಗಳನ್ನು ತಿಳಿಯದೆ ಕ್ರೋಧಾದಿಗಳಲ್ಲಿ ತೊಡಗ್ತಾನ, ಅವಾಗ ಕರ್ಮದ ಸಂಗ್ರಹ ಆಗ್ತದ. ವಾಸ್ತವಿಕವಾಗಿ ಇದೇ ಪ್ರಕಾರವಾಗಿ ಕರ್ಮಗಳ ಬಂಧ ಆಗ್ತದ ಅಂತ ಹೇಳಿ
ಸವ್ವ ಧರಿಸಿ ಹಿಂ ಬಣಿದೋ. ಸರ್ವಜ್ಞ ದೇವರು ಏನ್ ಮಾಡಿದಾರ ಅಂತಂದ್ರೆ ಹೇಳಿದಾರ. ವಾಸ್ತವಿಕವಾಗಿ ಬಂಧಕ್ಕೆ ಒಳಗಾಗೋದು ಹೇಗೆ ಅಂತಂದ್ರೆ ರಾಗಾದಿ ರೂಪದಿಂದ ಅಥವಾ ಕ್ರೋಧಾದಿ ಕಷಾಯಗಳ ರೂಪದಿಂದ ಯಾವಾಗ ಇವನು ಪ್ರವೃತ್ತಿ ಆಗ್ತದ. ಯಾಕೆ ಪ್ರವೃತ್ತಿ ಆಗ್ತದ? ಆಶ್ರವ ಮತ್ತು ಆತ್ಮನಲ್ಲಿ ಭೇದ ಗೊತ್ತಿಲ್ಲ. ರಾಗಾದಿ ಮತ್ತು ವರ್ಣಾದಿಗಳ ಮಧ್ಯದೊಳಗ ಮತ್ತು ಆತ್ಮನೊಳಗ ಏನು ಅಂತರಿದೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ಈ ಪ್ರಕಾರ ಆಶ್ರವ ಮತ್ತು ಆತ್ಮನ ಮಧ್ಯದೊಳಗಿರುವ ಭಿನ್ನತೆ ಗೊತ್ತಾಗದೇ ಇರೋದ್ರಿಂದ ಕ್ರೋಧಾದಿಗಳಲ್ಲಿ ತೊಡಗ್ತಾನ. ಕ್ರೋಧಾದಿಗಳಲ್ಲಿ ತೊಡಗೋದ್ರಿಂದ ಏನಾಗ್ತದ? ಒಂದು ಕ್ರೋಧಾದಿಯಲ್ಲಿ ತೊಡಗಿದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಭಾವಗಳು ಇವನನ್ನ ಎಳ್ಕೊಂಡು ಹೋಗ್ತಾವ. ನಮಗೆ ಸಿಟ್ಟು ಬಂತು, ಸಿಟ್ಟಿನೊಳಗೆ ನಾವೇನಾದ್ರೂ ವಿಪರೀತ ಪ್ರವೃತ್ತಿಯನ್ನ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳೇನಾಗ್ತಾವಂದ್ರೆ ಎದ್ದು ನಿಂತ್ಕೊಳ್ತಾವ. ಸಿಟ್ಟಿನಿಂದ ನಾವು ಯಾರಿಗಾದ್ರೂ ಬೈದ್ವಿ ಅಂತಂದ್ರೆ ಅವ್ನು ಬೈದವ್ ಶಾಣ ಇದ್ದ ಅಂದ್ರೆ ನಡೀತದ. ಅವನು ನಮ್ಮ ಹಂಗ ಇದ್ದ ಅಂತಂದ್ರ ಅವನ ಮೇಲೆ ನಾವು ಕ್ರೋಧವನ್ನ ಏನ್ ಮಾಡಿದ್ವಿ ಅಂತಂದ್ರೆ ಪ್ರಯೋಗಿಸಿದ್ವಿ. ಅವಾಗ ಆ ಕ್ರೋಧವನ್ನ ಎಷ್ಟು ವಿಪರೀತ ಪರಿಣಾಮ ಆಗ್ತದೆ ಅಂತಂದ್ರೆ ಅದನ್ನ ತಪ್ಪು ತಿಳ್ಕೊಂಡು ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡು ಅನೇಕ ರೀತಿಯಿಂದ ಏನ್ ಮಾಡ್ತಾನಂದ್ರೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನ. ಆ ಆಕ್ರಮಣಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ನಾವು ಇನ್ನೊಬ್ರು ಶರಣ ಹೋಗ್ಬೇಕಾಗ್ತದೆ. ಇನ್ನೊಬ್ರು ಶರಣ ಹೋದಾಗ ಅವ್ರು ನಮ್ಮ ದುರುಪಯೋಗ ತಗೊಳ್ತಾರ. ಅವ್ರು ನಮ್ಮ ದುರುಪಯೋಗವನ್ನ ತೆಗೆದುಕೊಂಡು ನಮಗ ಅವ್ರಿಗೆ ಹೆಂಗ ಬೇಕು ಹಂಗ ನಮ್ಮನ್ನ ಆಟ ಆಡಿಸ್ತಾರ. ಅವಾಗ ನಾವು ಮತ್ತಷ್ಟು ಏನಾಗ್ತೀವಿ ಅಂತಂದ್ರೆ ಡಿಪ್ರೆಸ್ ಆಗ್ತೀವಿ. ಒಂದು ಕಷಾಯವನ್ನ ನಾವು ನಿಯಂತ್ರಿಸಬೇಕಾಯ್ತು ಅಂದ್ರೆ, ಒಂದು ಕಷಾಯವನ್ನ ನಾವು ಕಾಪಾಡ್ಕೊಳ್ಬೇಕಾಯ್ತು ಅಂದ್ರೆ ಎಷ್ಟು ಕಷ್ಟ ಪಡಬೇಕಾಗ್ತದ ಅನ್ನೋದು ಆಚಾರ್ಯರು ಹೇಳ್ತಾ ಇದ್ದಾರೆ. ಕೋವಾದಿಸುವಟ್ಟಂತು ಅಂದ್ರೆ ಈ ಕ್ರೋಧಾದಿಗಳಲ್ಲಿ ವರ್ತಿಸಿದಿ ಅಂದ್ರ ಅವಾಗ ನಿನಗೇನಾಗ್ತದ ಅಂತಂದ್ರ ಕರ್ಮ ಸಂಚವೋ ಹೋದಿ, ಕಮ್ಮಸ್ಸ ಸಂಚವೋ ಹೋದಿ, ಕರ್ಮದ ಆಶ್ರವಾಗಲಿಕ್ಕತ್ತದ. ಇದು ನಮಗ್ ಗೊತ್ತೇ ಇಲ್ಲ. ಕಷಾಯ ರೂಪದಿಂದ ಪ್ರವೃತ್ತಿ, ಕ್ರೋಧಾದಿಗಳ ರೂಪದಿಂದ ಪ್ರವೃತ್ತಿ ಮಾಡೋದು ಅಷ್ಟ ನಮಗ್ ಗೊತ್ತದ. ಆ ಸಮಯದೊಳಗೆ ಏನ್ ಆಗ್ಲಿಕ್ಕತ್ತದ ಅನ್ನೋದು ನಮಗ್ ಗೊತ್ತಿಲ್ಲ. ಮುಂದೇನು ಆಗುದದ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆಚಾರ್ಯರು ಹೇಳ್ತಾರ, ಎಲ್ಲಿಯವರೆಗೆ ಆಶ್ರವ ಮತ್ತು ಆತ್ಮನೊಳಗೆ ನಿನಗೆ ಅಂತರ ಗೊತ್ತಿಲ್ಲ ಅಲ್ಲಿಯವರೆಗೆ ಕರ್ಮ ಬಂಧ ಆಗುದ ಅಂತ ತಿಳ್ಕೊಂಡ ಯಾರ ಸಾಮಾನ್ಯ ವ್ಯಕ್ತಿಗಳು ಹೇಳಿದ್ದಲ್ಲ. ಇದು ಸರ್ವಜ್ಞ ಪ್ರಭು ಏನ್ ಮಾಡಿದಾರ ಅಂದ್ರೆ ಈ ಮಾತನ್ನ ಹೇಳಿದಾರ. ಆ ಕಾರಣದಿಂದ ಈ ಡಿಫ್ರೆನ್ಸ್ ನಮಗೆ ಏನಾಗಬೇಕು ಅಂತಂದ್ರೆ ಗೊತ್ತಾಗಬೇಕು. ಆತ್ಮ ಮತ್ತು ಆಶ್ರವಗಳ ಭೇದ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವು ಕರ್ಮ ಬಂಧಕ್ಕೆ ಒಳಗಾಗ್ತೇವೆ ಅನ್ನುವಂಥ ಮಾತನ್ನ ಇಲ್ಲಿ ಮೊಟ್ಟ ಮೊದಲು 69 ಮತ್ತು 70ನೇ ಗಾಥೆಗಳಲ್ಲಿ ಹೇಳಿದರು. ಆಯ್ತಾ? ಈ ರೀತಿ ಏನ್ ಮಾಡಿದ್ರು ಅಂದ್ರೆ 69 ಮತ್ತು 70ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ತಿಳಿಸಿದ್ರು. ಹೀಗೆ ಆತ್ಮ ಎಲ್ಲಿಯವರೆಗೆ ಕ್ರೋಧಾದಿ ಕರ್ಮಗಳ ಕರ್ತೃವಾಗಿ ಪರಿಣಾಮ ಮಾಡ್ತಾನಲ್ಲ, ಮುಂದುವರಿತದೆ. ಇದು ಸಂತಿ ಮುಂದುವರಿತದ. ಇದು ಪ್ರವೃತ್ತಿ ಸಂಸಾರ ಚಕ್ರ ಮುಂದುವರಿಬೇಕಲ್ಲ. ಅವಾಗ ಏನಾಗ್ತದೆ ನೋಡ್ರಿ, ಇದು ಕರ್ತ ಕರ್ಮಾಧಿಕಾರ ನಡೆದದ. ಬಹಳ ಸುಂದರವಾದಂಥ ಒಂದು ವಿಷಯದ ಪ್ರತಿಪಾದನೆ ಆಚಾರ್ಯರು ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಈ ಆತ್ಮ ಕ್ರೋಧಾದಿ ಕರ್ಮಗಳ ಕರ್ತೃವಾಗಿ ಪರಿಣಮಿಸ್ತಾನ ಅಲ್ಲಿಯವರೆಗೆ ಏನದ ಅಂತಂದ್ರೆ ಕರ್ತೃ ಕರ್ಮದ ಪ್ರವೃತ್ತಿ ಇರ್ತದ. ಅಲ್ಲಿಯವರೆಗೆ ಕರ್ಮ ಬಂಧ ಇರ್ತದೆ. ಆತ್ಮ ಕರ್ತೃವಾಗೇನ ಕರ್ಮಗಳು ಅಂದ್ರೆ ಪುದ್ಗಲ ಕರ್ಮಗಳು ಇವನು ಕರ್ಮ ಅಂತ ತಿಳ್ಕೊಂಡ, ಕ್ರೋಧಾದಿಗಳು ಇವನು ಕರ್ಮ ಅಂತ ಹೇಳಿ ತಿಳ್ಕೊಳ್ತಾನ. ಹೀಗಾಗಿ ಪರವಸ್ತುವಿನೊಳಗೆ ಕರ್ತ ಕರ್ಮದ ಸಂಬಂಧವನ್ನು ಇಟ್ಕೊಳ್ತಾನ. ಇದರಿಂದ ಏನಾಗ್ತದ ಅಂತಂದ್ರೆ ಕರ್ಮ ಬಂಧ ನಿರಂತರವಾಗಿ ನಡೀತದೆ. ಅದೇ ಮಾತನ್ನ 71ನೇ ಗಾಥೆಯೊಳಗೆ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ನೋಡಿ 71ನೇ ಗಾಥೆಯನ್ನ ನೋಡೋದು. ಜಯ್ಯಾಯಿಮೇನ ಜೀವೇನ ಅಪ್ಪನೋ ಆಸವಾನಯತ ಹೇವ ನಾದಂ ಹೋದಿ ವಿಶೇಷಂತರಂ ತೂತಯ್ಯ ನ ಬಂಧೋಸೆ. ಕನ್ನಡದಲ್ಲಿ, ಜೀವನಾವಾಗ ಆತ್ಮಮೇನ್ ಆಶ್ರವಂಗಳ ವಿಶೇಷಾಂತರವ ತಿಳಿಯುವನು. ಆವಾಗಲಾ ಜೀವನಿಗೆ ಕರ್ಮ ಬಂಧವಾಗುವುದಿಲ್ಲೆಂದು ಪೇಳಿರುವರು. ಬಹಳ ಸುಂದರವಾದಂಥ ವಿಷಯ. ಎಲ್ಲಿವರೆಗೆ ಬಂಧದ ಅನ್ನೋದು ಹೇಳಿದ್ರು, ಯಾವಾಗ ಬಂಧ ಆಗೋದಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅಂದ್ರೆ 71ನೇ ಗಾಥೆಯಲ್ಲಿ ಕುಂದಕೊಂದ ಪ್ರಭು ಈ ಮಾತನ್ನ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದಂಥ ವಿಷಯ ಇದೆ ನೋಡಿ. ಏನ್ ಹೇಳಿದ್ರು, ಎಲ್ಲಿವರೆಗೆ
ಕ್ರೋಧಾದಿ ಕರ್ಮಗಳ ಕರ್ತೃವಾಗಿ ಇವು ಪರಿಣಾಮ ಮಾಡ್ತಾ ಇದ್ದಾನ, ಅದುವರೆಗೆ ಕರ್ತೃ ಕರ್ಮದ ಪ್ರವೃತ್ತಿ ಇರ್ತದೆ ಪರವಸ್ತುವಿನ ಜೊತೆಗೆ. ಅಲ್ಲಿಯವರೆಗೆ ಇವನಿಗೆ ಕರ್ಮ ಬಂಧ ಇರ್ತದೆ. ಆಯ್ತಾ? ಇದು ಉತ್ಥಾನಿಕೆಯೊಳಗೆ ಹೇಳಿದ್ರು. ಇನ್ನು ಗಾಥೆಯೊಳಗೆ ಏನು ಹೇಳಿದ್ರು ಅಂತಂದ್ರೆ, ಗಾಥಾರ್ಥವನ್ನು ನೋಡೋಣ. ಕರ್ತೃಕರ್ಮ ಪ್ರವೃತ್ತಿಯ ಅಭಾವ ಯಾವಾಗ ಆಗ್ತದ ಅನ್ನೋ ಪ್ರಶ್ನೆ ಬಂತು. ಹಾಗಾದ್ರೆ ಕರ್ತೃಕರ್ಮದ ಅಭಾವ ಯಾವಾಗ ಆಗ್ತದ ಈ ಪ್ರಶ್ನೆಗೆ ಉತ್ತರ ರೂಪವಾಗಿನೇ ಈ 71ನೇ ಗಾಥೆಯನ್ನು ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದ್ದಾರೆ. ಏನು, ಎಲ್ಲಿಯವರೆಗೆ ಕರ್ಮದ ಸಂಬಂಧ ಇವನು ಪರದ ಜೊತೆಗೆ ಇಟ್ಕೊಂಡಿದ್ದಾನಲ್ಲ, ಅಲ್ಲಿಯವರೆಗೆ ಇವಂಗೆ ಏನಾಗ್ತದ, ಕರ್ಮ ಬಂಧ ಇರ್ತದ. ಆಮೇಲೆ ಯಾವಾಗ ಈ ಪ್ರವೃತ್ತಿ ದೂರ ಆಗ್ತದಲ್ಲ, ಅವಾಗ ಬಂಧ ಆಗೋದಿಲ್ಲ. ಬಹಳ ಸುಂದರವಾದಂಥ ವಿಷಯ. ಅದನ್ನೇ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ 71ನೇ ಗಾಥೆಯೊಳಗೆ ಹೇಳಿದ್ರು. ನೋಡ್ರಿ, ಅದರ ಅರ್ಥ ನೋಡೋಣ. ಯಾವಾಗ ಜಯ್ಯ ಅಂದ್ರೆ ಯಾವಾಗ, ಇಮೇನ ಜೀವೇನ ಈ ಜೀವನು, ಯಾವಾಗ ಈ ಜೀವ ಅಪ್ಪನೋ ತಹೇವಯ ಆಸವಾನ ತನ್ನ ಆತ್ಮನ ಮತ್ತು ಆಶ್ರವಗಳ, ಈ ಜೀವ ಯಾವಾಗ ಈ ಜೀವ ತನ್ನ ಆತ್ಮನ ಮತ್ತು ಆಶ್ರವಗಳ ವಿಶೇಷಂತರಂ ಅಂತರ ಅಥವಾ ಭೇದಗಳನ್ನ, ಡಿಫ್ರೆನ್ಸ್ಗಳನ್ನ ನಾದಂ ಹೋದಿ ತಿಳಿದುಕೊಳ್ಳುತ್ತಾನೆ. ಯಾವ ಸಮಯದೊಳಗ ಆತ್ಮ ಮತ್ತು ಆಶ್ರವಗಳ ಭೇದವನ್ನು ತಿಳ್ಕೊಳ್ತಾನ, ತಯ್ಯಾತು ಸೇ ಬಂಧೋ ನ, ಆಗ ಅವನಿಗೆ ಬಂಧವಾಗುವುದಿಲ್ಲ. ಮಾತ್ರ ತಿಳಿಯೋದ್ರಿಂದನ ಬಂಧದಿಂದ ನಿವೃತ್ತಿ ಆಗಲಿಕ್ಕೆ ಬರ್ತದ. ಬಹಳ ಸುಂದರ ವಿಷಯ ಇದ್ರೊಳಗೆ ಬರೋದದ. ಜ್ಞಾನ ಅನ್ನೋದು ಏನು ಅದ್ಭುತ ಕೆಲಸ ಮಾಡ್ತದ ಅನ್ನೋದು ಇದ್ರೊಳಗೆ ಬರೋದಿದೆ. ನೋಡಿ, ಎಲ್ಲಿಯವರೆಗೆ ಈ ಜೀವ ತನ್ನ ಮತ್ತು ಆ ಆಶ್ರವಗಳ ಅಥವಾ ಆತ್ಮನ ಮತ್ತು ಆಶ್ರವಗಳ ಅಂತರವನ್ನ ತಿಳಿಯೋದಿಲ್ಲ, ಅಲ್ಲಿವರೆಗೆ ಬಂದಿತ್ತು. ಯಾವಾಗ ತಿಳಿತಾನಲ್ಲ, ಜಬ್ ಜಾಗ ತಬ ಸವೇರ ಅಂತಾರಲ್ಲ, ಯಾವಾಗ ತಿಳ್ಕೊಳ್ತಾನ, ಯಾವಾಗ ಈ ಭೇದಗಳನ್ನು ಅರಿತುಕೊಳ್ತಾನ, ಅದೇ ಸಮಯದೊಳಗ ಆಗ ಅವನಿಗೆ ಯಾವುದೇ ಪ್ರಕಾರದ ಬಂಧ ಇಲ್ಲ. ತಿಳ್ಕೊಳ್ಳೋದಂದ್ರೆ ಏನು? ಆತ್ಮ ಮತ್ತು ಆಶ್ರವಗಳು ಎರಡು ಬೇರೆ ಇದ್ದಾವ, ನಾ ಆತ್ಮ ಇದ್ದೇನೆ ಅನ್ನುವಂಥ ಪರಿಣತಿ ಯಾವಾಗ ಅವನು ಬರ್ತದಲ್ಲ, ಅವಾಗ ಅವನಿಗೇನಿಲ್ಲ ಅಂದ್ರೆ ಕರ್ಮ ಬಂಧ ಇಲ್ಲ, ಅವನಿಗೆ ಬಂಧ ಆಗೋದಿಲ್ಲ ಅನ್ನುವ ಮಾತನ್ನ 71ನೇ ಗಾಥೆಯೊಳಗ ಕರ್ತೃ ಕರ್ಮದ ಪ್ರವೃತ್ತಿ ಅಭಾವ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಏನ್ ಮಾಡಿದ್ರು ಅಂತಂದ್ರೆ, ಯಾವಾಗ ಆತ್ಮ ಮತ್ತು ಆಶ್ರವನ ಭೇದಗಳನ್ನ, ಆತ್ಮ ಮತ್ತು ಆಶ್ರವದ ಭೇದಗಳನ್ನು ತಿಳ್ಕೊಳ್ತಾನ, ಅವಾಗ ಅವನಿಗೆ ಬಂಧ ಆಗೋದಿಲ್ಲ ಅನ್ನುವಂಥ ಸುಂದರವಾದಂಥ ಒಂದು ಗಾಥೆಯನ್ನ 71ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. 71ನೇ ಗಾಥೆಯಲ್ಲಿ ಈ ವಿಷಯವನ್ನ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ತಿಳ್ಕೊಂಡಿದ್ದೀವಿ. ಇದು ವಿಷಯ ತಿಳಿದ ತಕ್ಷಣ ನಮಗೇನಾಗ್ತದ ಅಂತಂದ್ರೆ ಒಂದು ಅದ್ಭುತವಾದಂಥ ವಿಷಯ ಗೊತ್ತಾಗ್ತದೆ. ಏನ, ಯಾವಾಗ ಎರಡು ತುರ್ದು ಅಂತರ ಗೊತ್ತಾಯ್ತು, ಜ್ಞಾನ ಆಯ್ತು, ಅವಾಗ ಏನಾಗಲಿಲ್ಲ ಅಂದ್ರೆ ಬಂಧ ಆಗಲಿಲ್ಲ. ಅವಾಗ ನಮಗೊಂದು ವಿಷಯ ಏನು ಸ್ಪಷ್ಟ ಆಯ್ತು ಅಂತಂದ್ರೆ, ಜ್ಞಾನ ಮಾತ್ರದಿಂದಲೇ ಬಂಧದ ನಿರೋಧ ಆಗ್ತದೆ. ಬಹಳ ಅದ್ಭುತವಾದಂಥ ಒಂದು ತತ್ವ ಇದು. ಬಹಳ ಸುಂದರವಾದ ಗಾಥೆ, ಬಹಳ ಅದ್ಭುತ ವಿಷಯ ಇದು. ಜ್ಞಾನ ಮಾತ್ರದಿಂದಲೇ ಬಂಧದ ನಿರೋಧ ಆಗ್ತದ ಅನ್ನೋದು ತಿಳಿತಲ್ಲ ನಮಗ. ಜ್ಞಾನ ಆಯ್ತು ಅಂದ್ರೆ, ಆಶ್ರಮ ಮತ್ತು ಆತ್ಮಗಳ ಜ್ಞಾನ ಆಯ್ತು ಅಂದ್ರೆ ಬಂಧ ಆಗೋದಿಲ್ಲ. ಜ್ಞಾನದಿಂದನ ಏನಾಗ್ತದ ಅಂದ್ರೆ ಬಂಧದ ನಿರೋಧ ಆಗ್ತದ ಅನ್ನುವಂಥದ್ದು ವಿಷಯ ಗೊತ್ತಾಯ್ತಲ್ಲ, ಅವಾಗ ಪ್ರಶ್ನೆ ನಿರ್ಮಾಣ ಆಗ್ತದೆ. ಹೇಗೆ ಜ್ಞಾನದಿಂದನ ಬಂಧದ ನಿರೋಧ ಹೇಗೆ ಆಗ್ತದೆ ಅನ್ನುವ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವಾಗಿ 72ನೇ ಗಾಥೆ ಅವತರಣ ಆಗ್ತದೆ. ಬಹಳ ಸುಂದರವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಗಾಥೆಗಳನ್ನ ಹೆಣಿತಾ 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 ಹೋಗಿದ್ದಾರೆ. ಬಹಳ ಸುಂದರವಾಗಿ ಹೆಣದಿದ್ದಾರೆ. ಇದು ಒಂದೊಂದು ಗಾಥೆಗಳನ್ನ ನಾವು ನೋಡ್ತಾ ನೋಡ್ತಾ ಹೋದ್ವಿ ಅಂದ್ರೆ, ಅದರ ಆನಂದವನ್ನ ಪಡಿತಾ ಹೋದ್ವಿ ಅಂದ್ರೆ, ನಿಜಕ್ಕೂ ಕುಂದರದ್ದು ಏನ ಮಹಿಮೆ ನಮಗೆ ಬರ್ತದ. ಕುಂದ ಆಚಾರ್ಯರು ಎಂಥ ಅದ್ಭುತವಾದಂಥ ಸಾಮರ್ಥ್ಯ ಇತ್ತು, ಎಷ್ಟು ಸಟೀಕವಾಗಿ, ಎಷ್ಟು ಕರೆಕ್ಟಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಪಾದನೆ ಮಾಡ್ಕೊಂತ ಹೋಗಿದ್ದಾರೆ. ಈ ಶೈಲಿ ಇದು ಅದ್ಭುತ ಶೈಲಿ, ಒರಿಜಿನಲ್ ಶೈಲಿ ಇದು. ಭಾವಕ್ಕೆ ಮುಟ್ಟಿ ಭಾವವನ್ನು ಸ್ಪರ್ಶ ಮಾಡಿ ಏನು ಮಾಡ್ತಾರಂದ್ರೆ ಕುಂದರು ನಮ್ಮನ್ನು ಮುಂದೆ ತಗೊಂಡು ಹೋಗ್ತಾರೆ. ಎಷ್ಟು ಅದ್ಭುತ ಅವ್ರದ್ದು ಅನುಭವ ಎಷ್ಟು ಅದ್ಭುತ ಇರಬಹುದು ನೋಡಿ. ಜ್ಞಾನ ಮಾತ್ರದಿಂದಲೇ ಬಂಧದ ನಿರೋಧ ಆಗ್ತದ ಹೇಗೆ? ಈ ಪ್ರಶ್ನೆಗೆ ಉತ್ತರವಾಗಿ 72ನೇ ಗಾಥೆಯನ್ನ ಹೇಳ್ತಾ ಇದ್ದಾರೆ. 72ನೇ ಗಾಥೆಯನ್ನ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಬಹಳ ಸುಂದರ ಇದೆ. ನಾದೂನ ಆಸವಾನಂ ಅಸುಚಿತ್ತಂ ಚ ವಿವರೀಯ ಭಾವಂ ಚ ದುಃಖಸ್ಸ ಕಾರಣಂ ತಿಯ ತದೋ ನಿಯತ್
ನಿಯತ್ತಿಂ ಕುನದಿ ಜೀವೋ. ಕನ್ನಡದಲ್ಲಿ ಆಶ್ರವಂಗಳ ಅಶುಚಿತ್ವ ಮೇನ್ ವಿಪರೀತತೆಗಳ ನರಿತಾ ಜೀವನು. ಆಶ್ರವಂಗಳಿಂ ನಿವೃತ್ತಿ ಹೊಂದುವನವವು. ಆಶ್ರವಂಗಳಿಂ ನಿವೃತ್ತಿ ಹೊಂದುವನವು ದುಃಖ ಕಾರಣವೆಂದರಿತುಕೊಂಡು. ನೋಡಿ ಎಷ್ಟು ಸಿಂಪಲ್ ಇದೆ ಕನ್ನಡದಲ್ಲಿ ಅನುವಾದ. ಏನಿದೆ 72ನೇ ಗಾಥೆಯಲ್ಲಿ ಏನು ಹೇಳಿದ್ರು? ನಾದೂನ ಆಸವಾನಂ ಅಸುಚಿತ್ತಂ ಚ ವಿವರೀಯ ಭಾವಂ ಚ ದುಃಖಸ್ಸ ಕಾರಣಂ ತಿ ಯ ತದೋ ನಿಯತ್ತಿಂ ಕುನದಿ ಜೀವೋ. ಏನಿದೆ? ಆಸವಾನಂ ಆಶ್ರವಗಳ, ಅಸುಚಿತ್ತಂ ಚ ಅಪವಿತ್ರತೆಯನ್ನು, ಆಶ್ರವಗಳು ಅಪವಿತ್ರದಾವ. ಇದೊಂದು ಪಾಯಿಂಟ್. ಆಶ್ರವಗಳ ಅಪವಿತ್ರತೆಯನ್ನ ಮತ್ತು ವಿವರೀಯ ಭಾವಂಚ ವಿಪರೀತತೆಯನ್ನ, ಅವು ಅಪವಿತ್ರನೂ ಅದಾವ ವಿಪರೀತನೂ ಅದಾವ. ಹಾಗೂ ಮೂರನೇದ್ದೇನು ವಿಶೇಷಣೆ? ಯ ದುಃಖಸ್ಸ ಕಾರಣಂ, ಅವು ದುಃಖಕ್ಕೆ ಕಾರಣ ಇದ್ದಾವ. ಆಶ್ರವಗಳು ಅಶುಚಿ ಇದ್ದಾವ, ಆಶ್ರವಗಳು ಅಪವಿತ್ರ ಇದ್ದಾವ, ಆಶ್ರವಗಳು ವಿಪರೀತದ್ದಾವ, ಅವು ದುಃಖಕ್ಕೆ ಕಾರಣ ಇದ್ದಾವ. ತಿಳಿತಾ? ಅಪವಿತ್ರದಾವ, ವಿಪರೀತದಾವ, ದುಃಖಕ್ಕೆ ಕಾರಣ ಇದ್ದಾವ. ಇದನ್ನ ತಿಳ್ಕೊಂಡು ಪ್ರಶ್ನೆ ಇತ್ತು, ಜ್ಞಾನ ಮಾತ್ರದಿಂದ ಬಂಧದ ನಿರೋಧ ಹೇಗೆ? ಅದು ಒಂದು ಮಾತ್ರದಿಂದ ಹೆಂಗೆ ಬಂಧ ನಿರೋಧ ಆಗ್ತದ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಪ್ಪ, ಆಶ್ರವಗಳು ಅಪವಿತ್ರದವ, ಆಶ್ರವಗಳು ವಿಪರೀತದವ. ಯ ದುಃಖಸ್ಸ ಕಾರಣಂ, ಅವು ದುಃಖಕ್ಕೆ ಕಾರಣ ಇದಾವ. ತಿ ನಾದೂನ, ಇದನ್ನ ತಿಳ್ಕೊಂಡು, ಇವುಗಳನ್ನ ತಿಳ್ಕೊಂಡು ಜೀವನು ಜೀವನು ಏನ್ ಮಾಡ್ತಾನಂದ್ರ ತದೋ ನಿಯತ್ತಿಂ ಕುಣದಿ, ಅವುಗಳಿಂದ ನಿವೃತ್ತಿಯನ್ನ ಹೊಂದುತ್ತಾನ. ಆಹಾ, ಇದು ಸರಿ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅದರಿಂದ ನಾವು ದೂರ ಆಗ್ತೀವಲ್ಲ, ಅದೇ ಪ್ರಕಾರ ಆತ್ಮ ಮತ್ತು ಆಶ್ರವದ ಭೇದಗಳನ್ನು ಜ್ಞಾನ ಮಾಡಿಕೊಂಡ ಮೇಲೆ ಜ್ಞಾನದೊಳಗೆ ಏನಾಯ್ತು? ಆಶ್ರವಗಳದ್ದು ಹೆಂಗದಾವು, ಆಶ್ರವಗಳು ಹೇಗಿವೆ, ಆಶ್ರವಗಳು ಅಪವಿತ್ರದಾವ, ಆಶ್ರವಗಳು ವಿಪರೀತದಾವ, ಆಶ್ರವಗಳೇ ದುಃಖಕ್ಕೆ ಕಾರಣದಾವ ಅಂತ ತಿಳ್ಕೊಂಡ ಆಶ್ರವಗಳಿಂದ ನಿವೃತ್ತಿ ಆದ. ಆಶ್ರವಗಳಿಂದ ನಿವೃತ್ತಿಯಾದಂದ್ರ ತಕ್ಷಣ ಏನಾಯ್ತಂದ್ರ ಬಂಧದ ನಿರೋಧ ಆಯ್ತು. ಆಹಾ, ಆಶ್ರವ ಇದ್ದಾಗನ ಬಂದಿರ್ತದ, ಆಶ್ರವ ಪೂರ್ವಕ ಬಂದಿರ್ತದ. ಆಶ್ರವ ಬಂದಾಯ್ತು ಅಂತಂದ್ರ, ಆಶ್ರವ ನಿಂತು ಹೋಯ್ತು ಅಂದ್ರೆ ಬಂಧನು ಹೋಗಿಬಿಡ್ತದ. ಸಹಜವಾಗಿ ಅವನು ನಿವೃತ್ತ ಆಗಿಬಿಡ್ತಾನ, ಬಂಧದಿಂದ ನಿವೃತ್ತ ಆಗಿಬಿಡ್ತಾನ. ಅದಕ್ಕೆ ಬಂಧದ ನಿರೋಧ ಹೇಗೆ ಅಂದ್ರೆ ಹೀಗೆ: ಆಶ್ರವಗಳು ಅಪವಿತ್ರದವ, ವಿಪರೀತದವ, ದುಃಖಕ್ಕೆ ಕಾರಣದವ ಅಂತ ತಿಳ್ಕೊಂಡು ಅವುಗಳಿಂದ ನಿವೃತ್ತಿಯನ್ನ ಜೀವ ಹೊಂದುತ್ತಾನ. ಇದು ಮೂಲ ವಿಷಯ. ಇದಾದ ತಕ್ಷಣ ಆಶ್ರವಗಳಿಂದ ನಿವೃತ್ತಿ ಆಗ್ತಾನೆ ಅನ್ನುವಂಥದ್ದು, ಈ ರೀತಿ ಆಶ್ರವ ಮತ್ತು ಆತ್ಮನೊಳಗ ಡಿಫರೆನ್ಸ್ ಅನ್ನ, ಅಂತರಗಳನ್ನ ತಿಳ್ಕೊಂಡ ಮೇಲೆ ಅವ ಅದರಿಂದ ಭಿನ್ನ ಆಗ್ತಾನ ಅಂತ ಹೇಳಿದ್ರಿ. ಜ್ಞಾನ ಮಾತ್ರದಿಂದನ ಸಾಧ್ಯದ. ಇದನ್ನು ಜ್ಞಾನ ಆಯ್ತು ಅಂತಂದ್ರ ಆಶ್ರವಗಳು ಇವು ಅಪವಿತ್ರದವ, ಆಶ್ರವಗಳು ವಿಪರೀತದವ, ದುಃಖಕ್ಕೆ ಕಾರಣದವ, ಮತ್ತು ಆಶ್ರವಗಳಿಂದ ಏನಾಗ್ತದ ಅಂತಂದ್ರೆ ಜೀವ ದುಃಖವನ್ನು ಹೊಂದುತ್ತದ. ಇದು ಜ್ಞಾನ ಆದ ಮೇಲೆ ಅಪವಿತ್ರ, ವಿಪರೀತ ಮತ್ತು ದುಃಖಕ್ಕೆ ಕಾರಣದವ ಅನ್ನುವಂಥದ್ದು ಜ್ಞಾನ ಆದ ಮೇಲೆ ತಕ್ಷಣ ಅವುಗಳಿಂದ ಏನಾಗ್ತದೆ? ನಿವೃತ್ತಿ ಹೊಂದುತ್ತಾನ. ಹಂಗಾದ್ರೆ ಈ ಪ್ರಕಾರದ ನಿವೃತ್ತಿಗೆ ಯಾವ ವಿಧಾನ ಬೇಕು? ಹೇಗೆ ಇದನ್ನ ನಾವು ಮಾಡ್ಕೊಲಿಕ್ಕೆ ಸಾಧ್ಯದ? ಯಾವ ವಿಧಾನದಿಂದ ಆಶ್ರವಗಳಿಂದ ನಿವೃತ್ತ ಆಗ್ಲಿಕ್ಕೆ ಬರ್ತದ? ಆಶ್ರವಗಳಿಂದ ನಿವೃತ್ತ ಆಗ್ತಾನಂತ ಹೇಳಿದ್ರಿ, ನಿವೃತ್ತ ಆದ್ಮೇಲೆ ಬಂದಿಲ್ಲ ಅಂತ ಹೇಳಿದ್ರಿ. ಹಂಗಾದ್ರೆ ಯಾವ ರೀತಿಯಿಂದ ನಾವು ಆಶ್ರವಗಳಿಂದ ನಿವೃತ್ತ ಆಗಬೇಕು, ಯಾವ ವಿಧಾನದಿಂದ ನಾವು ನಿವೃತ್ತಿ ಆಗ್ಲಿಕ್ಕೆ ಬರ್ತದ ಅನ್ನುವಂಥ ಪ್ರಶ್ನೆ ಶಿಷ್ಯಂದ ನಿರ್ಮಾಣ ಆಗ್ತದ. ಅದಕ್ಕೆ ಉತ್ತರ ರೂಪವಾಗಿ 73ನೇ ಗಾಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. 73ನೇ ಗಾಥೆಯನ್ನ ನಾವು ನೋಡೋಣ. ಮೊದಲು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಬಹಳ ಅದ್ಭುತವಾದಂಥ ಇದೊಂದು ಗಾಥೆ. ಯಾಕಂದ್ರೆ ಇದೇ ಸೇಮ್ ಏನಾಗಿತ್ತು ಅಂದ್ರೆ 38ನೇ ಗಾಥೆಯೊಳಗೂ ಕೂಡ ಇದೇ ಪ್ರಕಾರದ ಒಂದು ಗಾಥೆ ಬಂದಿತ್ತು, ಪೂರ್ವರಂಗದ ಕೊನೆ ಗಾಥೆ. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ 73ನೇ ಗಾಥೆನೂ ಕೂಡ ಅದೇ ರೀತಿ ಇದೆ, ಸ್ವಲ್ಪ ಚೇಂಜಸ್ ಇದೆ. ಅದನ್ನು ನಾವೇನ್ ಮಾಡೋಣ ಅಂದ್ರೆ ಹೇಳೋಣ. ಇದ್ರೊಳಗೆ ಏನಿದೆ ಅಂದ್ರೆ ವಿಧಾನ ಗೊತ್ತಾಗ್ತಾ ಇದೆ, ಆಶ್ರವಗಳಿಂದ ಹೆಂಗೆ ನಿವೃತ್ತ ಆಗಬೇಕು ಅಂತ ಹೇಳಿ ನೋಡಿ. ಅಹಮೆಕ್ಕೋ ಖಲು ಶುದ್ಧೋ ನಿಮ್ಮ ಮೌನಾನದನ್ಸನ ಸಮಗ್ಗೋ ತಮ್ಮಿಟ್ಟಿದೊ ತಚ್ಚಿತ್ತೋ
ಸವ್ವೇ ಏದೇ ಖಯಂ ನೇಮಿ. ಬಹಳ ಸುಂದರ ಇದೆ. ಅಹಮೇಕಃ ಖಲು ಶುದ್ಧಃ ನಿರ್ಮಮತಃ ಜ್ಞಾನ ದರ್ಶನ ಸಮಗ್ರಃ ತಸ್ಮಿನ್ ಸ್ಥಿತಸ್ತಚಿತ್ತಃ ಸರ್ವಾನೇತಾನ್ ಕ್ಷಯಂ ನಯಾಮಿ. ಮುಂದೆ ಕನ್ನಡದಲ್ಲಿ ನಾನೇಕ ಶುದ್ಧ ಮಮತ್ವರಹಿತ ಮೇನ್ ಜ್ಞಾನ ದರ್ಶನ ಪೂರ್ಣನಾಗಿರುವೆ. ಲೀನ ಸ್ಥಿರ ವಿರುತ ಸ್ವಭಾವದಲ್ಲಿ ಶೀಘ್ರದಿಂದೆಲ್ಲವನು ಕಿಡಿಸುವೆನು. ನೋಡಿ, ಇದು 73ನೇ ಗಾಥೆ. ಯಾವ ವಿಧಾನದಿಂದ ಆಶ್ರವಗಳಿಂದ ನಿವೃತ್ತಾಗಲಿಕ್ಕೆ ಬರ್ತದೆ ಅದನ್ನ ಕುಂದಕುಂದ ಪ್ರಭುಗಳು 73ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ. ಜ್ಞಾನಿಯು ಹೀಗೆ ವಿಚಾರ ಮಾಡುತ್ತಾನೆ. ಜ್ಞಾನಿ ಈ ಪ್ರಕಾರ ವಿಚಾರ ಮಾಡ್ತಾ ಇದ್ದಾನೆ. ಏನಂತ ಹೇಳಿ, ಖಲು ಅಹಂ ನಿಶ್ಚಯದಿಂದ ನಾನು, ಎಕ್ಕೋ ಒಬ್ಬನಿದ್ದೇನೆ, ಸುದ್ದೋ ಶುದ್ಧನಿದ್ದೇನೆ, ನಿಮ್ಮಮವೋ ಮಮತ್ವರಹಿತನಿದ್ದೇನೆ, ನಾನದನ್ಸನ ಸಮಗ್ಗೋ ಜ್ಞಾನ ದರ್ಶನಾದಿಗಳಿಂದ ಪೂರ್ಣನಿದ್ದೇನೆ, ತಮ್ಮಿಟ್ಟಿದೋ ಆ ಸ್ವಭಾವಗಳಲ್ಲಿ ಇರುವವನಾಗ್ತಾ, ತಚ್ಚಿತೋ ಅದರಲ್ಲಿ ಆ ಚೈತನ್ಯದ ಅನುಭವದಲ್ಲಿ ಲೀನನಾಗ್ತಾ, ಯಾವ ಆ ಸ್ವಭಾವಗಳಲ್ಲಿ ಇರುವವನಾಗ್ತಾ ಚೈತನ್ಯದೊಳಗೆ ಲೀನಾಗ್ತಾ ನಾನು ಏದೇ ಸವ್ವೆ ಈ ಎಲ್ಲ ಕ್ರೋಧಾದಿ ಆಶ್ರವಗಳನ್ನು ಖಯಂ ನೇಮಿ ನಾಶ ಮಾಡಿಬಿಡ್ತೇನೆ. ಈ ವಿಧಾನ ನಾನು ನಿಶ್ಚಯ ಅಂದ್ರೆ ಈ ಪ್ರಕಾರ ಆಶ್ರವಗಳಿಂದ ದೂರ ಆಗಲಿಕ್ಕೆ, ನಿವೃತ್ತ ಆಗಲಿಕ್ಕೆ ಏನು ವಿಧಾನ ಅಂತಂದಾಗ ವಿಚಾರಗಳೇ ವಿಧಾನ. ನಾವು ಮಾಡುವ ವಿಚಾರಗಳೇ ನಮ್ಮದೊಂದು ವಿಧಾನ ಇದೆ, ನಮ್ಮದೊಂದು ಉಪಾಯ ಇದೆ. ಏನಿದೆ ನೋಡಿ, ಏನು ವಿಚಾರ ಮಾಡೋದು? ನಿಶ್ಚಯದಿಂದ ನಾನು ಒಬ್ಬನೇ ಇದ್ದೇನೆ, ಅಹಮೆಕ್ಕೋ, ಖಲು ಶುದ್ಧೋ, ಮತ್ತು ಖಲು ಅಂದ್ರೆ ನಿಶ್ಚಯದಿಂದ, ಏಕನಿದ್ದೇನೆ, ಅದರ ಒಬ್ಬನೇ ಇದ್ದೇನೆ, ಶುದ್ಧನಿದ್ದೇನೆ. ಅದರ ಜೊತೆಗೆ ನಿಮ್ಮಮ್ಮವೋ ಮಮತ್ವದಿಂದ ರಹಿತನಾಗಿದ್ದೇನೆ. ಮತ್ತೆ ಹೇಗೆ ಇದ್ದೇನೆ? ನಾನದನ್ಸನ ಸಮಗ್ಗು ಜ್ಞಾನ ದರ್ಶನಗಳಿಂದ ಪರಿಪೂರ್ಣನಿದ್ದೇನೆ. ಈ ಪ್ರಕಾರ ಚಿಂತನ, ಇದೇ ವಿಧಾನ, ನಮ್ಮ ವಿಚಾರಣೆ ವಿಧಾನ. ನಾವು ಮಾಡುವಂಥ ವಿಚಾರಗಳು ಹೆಂಗಿರಬೇಕು? ನಾನು ನಿಶ್ಚಯದಿಂದ ಒಬ್ಬನೇ ಇದ್ದೇನೆ, ಶುದ್ಧನಿದ್ದೇನೆ, ಮಮತ್ವರಹಿತನಿದ್ದೇನೆ, ಜ್ಞಾನ ದರ್ಶನಗಳಿಂದ ಪರಿಪೂರ್ಣನಿದ್ದೇನೆ, ಆ ಸ್ವಭಾವದೊಳಗೆ ಇರುವಂಥವನಿದ್ದೇನೆ, ಅದರೊಳಗೆ ಲೀನಾಗ್ತಾ ಎಲ್ಲ ಭಾವಗಳು, ಎಲ್ಲ ಕ್ರೋಧಾದಿ ಭಾಸ್ರವಗಳನ್ನು, ಕ್ರೋಧಾದಿ ರೂಪದ ಆಶ್ರವಗಳನ್ನು ನಾನು ನಾಶ ಮಾಡಿಬಿಡುವಂಥವನಿದ್ದೇನೆ ಅನ್ನುವಂಥದ್ದನ್ನ, ಒಂದು ವಿಧಾನವನ್ನ, ಈ ಪ್ರಕಾರದ ಚಿಂತನ, ಈ ಪ್ರಕಾರದ ವಿಚಾರವೇ ಏನಿದೆ ಅಂತಂದ್ರೆ ಆಶ್ರವಗಳಿಂದ ನಿವೃತ್ತ ಆಗತಕ್ಕಂಥ ಅದ್ಭುತವಾದಂಥ ಒಂದೇನಿದೆ ಅಂತಂದ್ರೆ ದಾರಿ ಇದೆ, ಒಂದು ಉಪಾಯ ಇದೆ. ಇದೇ ವಿಧಾನವನ್ನು ನಾವು ಅನುಸರಿಸಬೇಕು. ಈ ಪ್ರಕಾರ 73ನೇ ಗಾಥೆಯಲ್ಲಿ ವಿಧಾನವನ್ನು ತಿಳಿಸಿಕೊಟ್ರು. ವಿಧಾನ ಗೊತ್ತಾಯ್ತು. ವಿಧಾನದಲ್ಲಿ ಏನು ಹೇಳಿದ್ರು ಅಂತಂದ್ರೆ, ನನ್ನ ಸ್ವರೂಪದ ಜ್ಞಾನ ಆದ ತಕ್ಷಣ ನಾನೇನಾಗ್ತೀನಿ ಅಂದ್ರೆ ಆಶ್ರವಗಳಿಂದ ನಿವೃತ್ತ ಆಗ್ತೀನಿ. ಹಾಗಾದ್ರೆ ಒಂದು ಪ್ರಶ್ನೆ ಏನು? ಜ್ಞಾನ ಆಗೋದ್ರೊಳಗ ಮತ್ತು ಆಶ್ರವಗಳ ನಿವೃತ್ತಿ ಆಗೋದ್ರೊಳಗ ಕಾಲ ಒಂದ ಹೆಂಗಿರ್ಲಿಕ್ಕೆ ಸಾಧ್ಯದ? ಎರಡೂದ್ರದ್ದು ಕಾಲ ಒಂದ ಹೇಗಿರ್ಲಿಕ್ಕೆ ಸಾಧ್ಯದ? ಈ ಪ್ರಶ್ನೆಗೆ ಉತ್ತರ ರೂಪವಾಗಿ 74ನೇ ಗಾಥೆಯನ್ನು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು 74ನೇ ಗಾಥೆ ನೋಡಿ. ಜ್ಞಾನ ಆಗೋದು ಮತ್ತು ಆಶ್ರವಗಳ ನಿವೃತ್ತಿ ಆಗೋದು, ಇವು ಎರಡೂತ್ರದ್ದು ಕಾಲ ಒಂದೇ ಹೆಂಗಿರ್ಲಿಕ್ಕೆ ಸಾಧ್ಯದ ಅನ್ನುವ ಮಾತು. ಈ ಪ್ರಶ್ನೆ, ಇದಕ್ಕೆ ಉತ್ತರವಾಗಿ 74ನೇ ಗಾಥೆಯನ್ನು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ನೋಡಿ 74ನೇ ಗಾಥೆಯನ್ನು ಪಾಠ ಮಾಡೋಣ. ಜೀವನಿಬದ್ಧ ಏದೇ ಅಧುವಾ ಅನಿಚ್ಛಾತಃ ಅಸರನಾಯ ದುಃಖ ಫಲತ್ತಿಯ ನಾದೂನ ನಿವತ್ತದೆ ತೇಹಿಂ. ಕನ್ನಡದಲ್ಲಿ ಇವೆಲ್ಲ ಜೀವನಿಬದ್ಧ, ಅಧ್ರುವ, ಅನಿತ್ಯ, ಅಶರಣ, ದುಃಖ ರೂಪವೆಂದು ಜೀವನರಿತ ದುಃಖ ಫಲದಾಯಕಗಳಿಂದ ತಾನೇ ನಿವೃತ್ತನಾಗುವನು. 74ನೇ ಗಾಥೆ ಏನಿದೆ?
ಎರಡೂದ್ರದ್ದು ಸಮಯ ಒಂದೇ ಹೇಗೆ, ಕಾಲಭೇದ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋದಿದೆ. ಆಶ್ರವದಿಂದ ನಿವೃತ್ತಾಗೋದು ಮತ್ತು ಜ್ಞಾನ ಇವೆರಡೂದ್ರೊಳಗೆ ಸಮಯ ಭೇದ ಇಲ್ಲ ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಏದೆ ಅಂದರೆ ಈ ಆಶ್ರವಗಳು, ಅಂದರೆ ಕ್ರೋಧಾದಿ ಆಶ್ರವಗಳು, ಈ ಆಶ್ರವಗಳು ಜೀವ ನಿಬದ್ಧ, ಜೀವದೊಡನೆ ಕಟ್ಟಲ್ಪಟ್ಟಿವೆ. ಈ ಆಶ್ರವಗಳು ಜೀವದ ಜೊತೆಗೆ ಏಕಾಗಿದ್ದಾವ, ಜೀವದ ಜೊತೆಗೆ ಬಂಧಿತಾಗಿದ್ದಾವ, ಕಟ್ಟಲ್ಪಟ್ಟಿದ್ದಾವ. ಹೆಂಗದಾವವು ಆಶ್ರವಗಳು, ಅದರ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಬಹಳ ಸುಂದರ ಇದೆ. ಅಧ್ರುವ ಅಂದ್ರೆ ಅನಿತ್ಯ ಆಗಿದಾವ, ಅಂದ್ರೆ ಅಧ್ರುವ ಆಗಿದಾವ, ಧ್ರುವ ಇಲ್ಲ, ಅಧ್ರುವ ಇದಾವ. ಅನಿಚ್ಛ ಅನಿತ್ಯ ಆಗಿದಾವ. ತಹಾಯ ಹಾಗೂ ಅಸರಣ ಅಶರಣ ಆಗಿದಾವ. ಮತ್ತೆ ಹೇಗಿದಾವ, ಯ ಮತ್ತು ದುಃಖ ದುಃಖ ರೂಪ ಆಗಿದಾವ. ಈ ಆಶ್ರವಗಳು ಜೀವದೊಡನೆ ಏನು ಬಂಧಿತಾಗಿದಾವಲ್ಲ, ಅವು ಅಧ್ರುವ ಇದ್ದಾವ, ಅನಿತ್ಯದವ, ಅಶರಣಿದ್ದಾವ ಮತ್ತು ದುಃಖ ರೂಪಿದ್ದಾವ. ಅಷ್ಟೇ ಅಲ್ಲ, ದುಃಖ ಫಲ, ದುಃಖವೇ ಯಾವುದರ ಫಲ ಇದೆಯಲ್ಲ ಅಂಥವುಗಳಾಗಿದಾವ. ದುಃಖ ರೂಪನೂ ಅದಾವ ಮತ್ತು ಮುಂದಾದ್ರ ಫಲ ಅದು ದುಃಖನೇ ಇದೆ, ದುಃಖ ರೂಪವೇ ಇದೆ, ದುಃಖ ಫಲವನ್ನೇ ಕೊಡುವಂಥವುಗಳಾಗ್ಯವ. ತೀನಾದೂನ ಇದನ್ನ ತಿಳ್ಕೊಂಡು ಇತರದ ಜ್ಞಾನ ಆಗುವುದು, ಇದನ್ನು ತಿಳ್ಕೊಂಡ ಜ್ಞಾನಿ ತೇಹಿಂ ನಿವರ್ತದೆ, ಅವುಗಳಿಂದ ಏನಾಗ್ತಾನ ಅಂತಂದ್ರೆ ನಿವೃತ್ತಿ ಆಗ್ತಾನ, ಅವುಗಳಿಂದ ಭಿನ್ನ ಆಗ್ತಾನ. ಹಂಗಾದ್ರೆ ಇದ್ರೊಳಗ ಕಾಲ ಒಂದ ಹೆಂಗಂತೀರಿ ನೀವ, ಅವಾಗ ಗೊತ್ತಾಯ್ತು ನಮ್ಗೆ ಏನ, ಜೀವದೊಡನೆ ಇರ್ತಕ್ಕಂಥ ಏನ ಈ ಆಶ್ರವಗಳಿದ್ದಾವಲ್ಲ, ಇವು ಅಧ್ರುವ ಇದ್ದಾವ, ಅನಿತ್ಯದವ, ಅಶರಣಿದ್ದಾವ. ಹಂಗಾದ್ರೆ ನಾನು ಧ್ರುವನಿದ್ದೇನೆ, ನಾನು ನಿತ್ಯನಿದ್ದೇನೆ, ನಾನು ಶರಣಭೂತನಾಗಿರ್ತಕ್ಕಂಥವನಿದ್ದೇನೆ, ನಾನೇ ಶರಣಿದ್ದೇನೆ ಅಂತ ತಿಳ್ಕೊಂಡು ಯಾವಾಗ ತಿಳಿತದ, ಅವಾಗ ಈ ದುಃಖ ರೂಪವಾಗಿರ್ತಕ್ಕಂಥ ಆಶ್ರವಗಳು, ಅದರ ಫಲಗಳೂ ಕೂಡ ದುಃಖ ಆಗಿದವ ಅನ್ನುವಂಥ ಜ್ಞಾನ ಆಗಿ, ಆ ಜ್ಞಾನ ಯಾವ ಸಮಯದೊಳಗೆ ಆಗ್ತದ ಆ ಸಮಯದೊಳಗೆ ಸಹಜವಾಗಿ ಈ ಪ್ರಕಾರದ ಪ್ರವೃತ್ತಿಗಳಿಂದ ಅಥವಾ ಆಶ್ರವಗಳಿಂದ ಅವನು ನಿವೃತ್ತ ಆಗ್ತಾನ. ಯಥಾರ್ಥ ಜ್ಞಾನ ಆಗೋದ್ರೊಳಗ ಮತ್ತು ಆಶ್ರವಗಳಿಂದ ನಿವೃತ್ತಿ ಆಗೋದ್ರೊಳಗ ಯಾವುದೇ ಪ್ರಕಾರದ ಕಾಲದ ಭಿನ್ನತೆ ಇಲ್ಲ, ಸಮಾನ ಕಾಲದ ಎರಡೂದ್ರೊಳಗೆ ಕಾಲ ಸಮಾನ ಇದೆ. ಹಂಗಾದ್ರೆ ಹೆಂಗಪ್ಪ ಇದು, ಬೆಳಕ ಮೊದಲಾಗ್ತದನೋ ಏನ ಕತ್ಲೆ ಮೊದಲು ಹೋಗ್ತದ? ಈ ಪ್ರಶ್ನೆ. ಬೆಳಕು ಮೊದಲಾಗ್ತದನೋ ಏನ ಕತ್ತಲಿ ಮೊದಲು ಹೋಗ್ತದ? ಎರಡರೊಳಗೆ ಮೊದಲು ಯಾವ್ದ ಅಂತ ಪ್ರಶ್ನೆ ಯಾರಾದರೂ ನಮಗೆ ಮಾಡಿದ್ರು ಅಂದ್ರೆ ಅಲ್ಲಿ ಕಾಲ ಭೇದವಿಲ್ಲ, ಸಮಾನ ಕಾಲಿದೆ. ಕತ್ಲು ಹೋಗೋದೂ ಅದೇ ಸಮಯ, ಬೆಳಕು ಆಗೋದೂ ಅದೇ ಸಮಯ. ಬೆಳಕು ಇವತ್ತಾಗಿ ನಾಳೆ ಕತ್ಲ ಹೋಗ್ತದ ಹಿಂಗಿಲ್ಲ, ಕತ್ಲು ಇವತ್ತು ಹೋಗ್ತದ ನಾಳೆ ಬೆಳಕಾಗ್ತದ ಹಿಂಗಿಲ್ಲ. ಕತ್ಲು ಹೋಗೋದ್ರೊಳಗ ಬೆಳಕಾಗೋದ್ರೊಳಗ ಹೆಂಗ ಸಮಯ ಭೇದಿಲ್ಲ, ಅದೇ ಪ್ರಕಾರ ಆಶ್ರವಗಳು ಇವು ದುಃಖರೂಪಿದ್ದಾವ, ಆಶ್ರವಗಳು ಅಧ್ರುವಿದ್ದಾವ, ಅನಿತ್ಯದವ, ಅಶರಣದವ, ದುಃಖವೇ ಅವುಗಳ ಫಲ ಇದೆ ಅಂತ ತಿಳಿಯೋದೂ ಒಂದೇ ಸಮಯ. ನಾನು ಯಾವಾಗಲೂ ಧ್ರುವರೂಪಿದ್ದೇನೆ, ನಿಂತಿದ್ದೇನೆ, ಅಶರಣ ರೂಪಿದ್ದೆ, ಅಶರಣ ನನಗೇ ನಾನು ಹೋಗಬೇಕು ಅನ್ನುವಂಥದ್ದು ಯಾವಾಗ ಜ್ಞಾನದ ಪ್ರಕಾಶ ಬೀಳ್ತದ, ಅವಾಗ ಈ ಅಜ್ಞಾನ ರೂಪದ ಮಾನ್ಯತೆ ತನ್ನಿಂತಾನೇ ಹೊಂಟು ಹೋಗ್ತದ. ಎರಡೂದ್ರೊಳಗೆ ಏನಿಲ್ಲ ಅಂದ್ರೆ ಸಮಯ ಭೇದ ಇಲ್ಲ, ಎರಡೂದ್ರೂ ಕಾಲ ಒಂದೇ ಅದ. ಜ್ಞಾನ ಆಗೋದ, ಆಶ್ರವಗಳ ನಿವೃತ್ತಿ ಆಗೋದ್ರೊಳಗ ಯಾವುದೇ ಕಾಲ ಈ ರೀತಿಯಾಗಿ ಭೇದ ಇಲ್ಲ ಅನ್ನೋದನ್ನ 74ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತ ತಿಳಿಸಿದ್ರು. ಹೀಗೆ ಆತ್ಮ ಮತ್ತು ಆಶ್ರವಗಳ ಭೇದವನ್ನು ತಿಳಿದ ಕೂಡಲೇ ಯಾವ ಯಾವ ಪ್ರಕಾರದಿಂದ ಎಷ್ಟೆಷ್ಟು ಅಂಶಗಳಲ್ಲಿ ಆತ್ಮ ವಿಜ್ಞಾನ ಘನ ಸ್ವಭಾವ ಆಗ್ತಾ ಹೋಗ್ತಾನಲ್ಲ, ಆಯಾ ಪ್ರಕಾರದಿಂದ ಅಷ್ಟಷ್ಟು ಅಂಶಗಳಲ್ಲಿ ಅವ ಆಶ್ರವಗಳಿಂದ ನಿವೃತ್ತ ಆಗ್ತಾನೆ. ಯಾವಾಗ ಸಂಪೂರ್ಣ ವಿಜ್ಞಾನ ಘನ ಸ್ವಭಾವಕ್ಕೆ ಪ್ರಾಪ್ತ ಆಗ್ತಾನಲ್ಲ, ಆಗ ಎಲ್ಲ ಆಶ್ರವಗಳಿಂದ ಏನಾಗ್ತಾನಂದ್ರೆ ನಿವೃತ್ತ ಆಗ್ತಾನೆ. ಹೀಗೆ ಜ್ಞಾನ ಮತ್ತು ಆಶ್ರವದ ನಿವೃತ್ತಿಯ ಸಮಯ ಏನಿದೆ, ಕಾಲ ಏನಿದೆ, ಅದು ಸಮಾನ ಇದೆ ಅಥವಾ ಒಂದೇ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ 74ನೇ ಗಾಥೆಯಲ್ಲಿ. ಹಾಗಾದ್ರೆ ಆತ್ಮ ಜ್ಞಾನ ಸ್ವರೂಪ ಅಂದ್ರೆ ಜ್ಞಾನಿಯಾಗಿ ಬಿಟ್ಟ ಅಂತ ತಿಳ್ಕೊಂಡ ನಾವು ಹೇಗೆ ಗುರುತಿಸೋದು? ಚಿಹ್ನೆ ಏನು?
ಈ ಆತ್ಮ ಜ್ಞಾನಿ ಇದ್ದಾನ ಅಂತ ಹೇಳಿ ಹೇಗೆ ಗುರುತಿಸೋದು? ಯಾವ ಚಿಹ್ನೆಯಿಂದ ಅವನನ್ನು ಗುರುತಿಸ್ಲಿಕ್ಕೆ ಬರ್ತದ, ಯಾವ ಲಕ್ಷಣದಿಂದ ಅವನನ್ನು ಗುರುತಿಸ್ಲಿಕ್ಕೆ ಬರ್ತದೆ ಅನ್ನುವಂಥದ್ದನ್ನ 75ನೇ ಗಾಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕುಂದಾಚಾರ್ಯ ಹೇಳ್ತಾ ಇದ್ದಾರೆ. ಅದನ್ನ ನಾವೀಗ ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. 75ನೇ ಗಾಥೆ. ಕಮ್ಮಸ್ಸಯ ಪರಿಣಾಮಂ ನೋ ಕಮ್ಮಸ್ಸಯತ ಹೇವ ಪರಿಣಾಮಂ ನ ಕರೇಯಿ ಏಯಮಾದ ಜೋ ಜಾನದಿ ಸೋಹವದಿ ನಾನಿ. ಯಾವ ಜೀವನಿ ಕರ್ಮ ಪರಿಣಾಮ ಮೇನ್ನೋ ಕರ್ಮ ಪರಿಣಾಮಗಳನ್ನು ಕೇವಲ ತಿಳಿವನಾದರೆ ಮಾಡುವುದೆಲ್ಲವನು ಜ್ಞಾನಿಯಾಗಿಹನು ತಾನೇ. ನೋಡಿ ಎಷ್ಟು ಸುಂದರವಾಗಿರತಕ್ಕಂಥ ಗಾಥೆ ಇದೆ. 75ನೇ ಗಾಥೆ. ಕಮ್ಮಸ್ಸಯ ಪರಿಣಾಮಂ ನೋ ಕಮ್ಮಸ್ಸಯ ತಹೇವ ಪರಿಣಾಮಂ ನ ಕರೇಯಿ ಏಯಂ ಆದ ಜೋ ಜಾನದಿ ಸೋಹವದಿ ನಾನೇ. ನೋಡಿ ಏನಿದೆ, ಜೋ ಆದ ಏವಂ, ಯಾವ ಆತ್ಮನು ಈ ಕಮ್ಮಸ್ಸ ಪರಿಣಾಮಂ ಯ, ಕರ್ಮದ ಪರಿಣಾಮವನ್ನು, ತಹೇವಯ ಹಾಗೂ ನೋ ಕಮ್ಮಸ್ಸ ಪರಿಣಾಮಂ, ಕರ್ಮದ ಪರಿಣಾಮವನ್ನ ಮತ್ತು ನೋ ಕರ್ಮದ ಪರಿಣಾಮವನ್ನ ನ ಕರೆಯಿ, ಮಾಡುವುದಿಲ್ಲ. ಆದರೆ ಸಹಜವಾಗಿ ಏನ್ ಮಾಡ್ತಾನಂದ್ರೆ ತಿಳಿತನ, ಜಾನದಿ ಸೋ ನಾನಿ ಹವದಿ. ಯಾರು ಕರ್ಮ ಮತ್ತು ನೋ ಕರ್ಮಗಳ ಪರಿಣಾಮವನ್ನ ಕೇವಲ ತಿಳಿತರ, ಮಾಡೋದಿಲ್ಲ, ಅವರೇ ನಿಜವಾಗಿ ಯಾರಿದ್ದಾರಂದ್ರೆ ಜ್ಞಾನಿ ಇದ್ದಾರ. ಯಾಕಂದ್ರೆ ಶಿಷ್ಯನ ಪ್ರಶ್ನೆ ಇತ್ತು, ಜ್ಞಾನ ಸ್ವರೂಪ ಅಂದ್ರೆ ಜ್ಞಾನಿಯಾಗಿ ಬಿಟ್ಟ ಅಂತ ತಿಳ್ಕೊಂಡು ಅವನನ್ನು ಹೆಂಗೆ ಗುರುತಿಸೋದು, ಯಾವ ಲಕ್ಷಣದಿಂದ ಗುರುತಿಸೋದು? ಯಾವ ಲಕ್ಷಣದಿಂದ ಗುರುತಿಸೋದು ಅಂತಂದ್ರೆ, ಯಾವ ಆತ್ಮ ಈ ಕರ್ಮ ಪರಿಣಾಮವನ್ನ ಮತ್ತು ನೋ ಕರ್ಮದ ಪರಿಣಾಮವನ್ನ, ಕರ್ಮ ಪರಿಣಾಮ ಅಂದ್ರ ದ್ರವ್ಯ ಕರ್ಮಾದಿಗಳನ್ನ, ಹಾಗೂ ನೋ ಕರ್ಮದ ಪರಿಣಾಮ ಅಂತಂದ್ರೆ ಶರೀರಾದಿಗಳ ಕ್ರಿಯೆಯನ್ನ ಅಥವಾ ಪರಿಣಾಮವನ್ನ ಅವು ಮಾಡುವುದೇ ಇಲ್ಲ. ಹಂಗಾದ್ರೆ ಏನ್ ಮಾಡ್ತಾನ? ಕೇವಲ ತಿಳಿತಾನ. ಕೇವಲ ಯಾರು ತಿಳಿಯುವಂಥವರಿದ್ದಾರಲ್ಲ ಅದನ್ನ ಲಕ್ಷಣವನ್ನ ಗುರುತಿಸಿ ಅವನಿಗೆ ಏನಂತ ಹೇಳಬೇಕು ಅಂದ್ರೆ ಜ್ಞಾನಿ ಅಂತ ಹೇಳಬೇಕು. ಜ್ಞಾನಿ ಅಂದ್ರೆ ಜ್ಞಾನವನ್ನ ಮಾತ್ರ ಮಾಡುವಂಥವನು. ಏನು ಜ್ಞಾನ ಮಾಡೋದು? ಕರ್ಮ ಮತ್ತು ನೋ ಕರ್ಮಗಳ ಪರಿಣಾಮವನ್ನ ತಿಳಿಯುವಂಥವನು, ಮಾಡುವಂಥವನಲ್ಲ. ಕೇವಲ ತಿಳಿಯುವಂಥವನು ಯಾರಿದ್ದಾರಲ್ಲ ಅವ ಏನಿದ್ದಾನಂದ್ರೆ ಜ್ಞಾನಿ ಇದ್ದಾನ. ಅವನ ಲಕ್ಷಣವನ್ನ ಹೆಂಗೆ ಗುರುತಿಸೋದು ಅಂದ್ರೆ, ಯಾರು ತಿಳಿಯುವಂಥವರಿದ್ದಾರ, ಮಾಡುವಂಥವರಲ್ಲ, ಮಾತ್ರ ತಿಳಿಯುವಂಥವರೇ ಏನಿದ್ದಾರ ಅಂತಂದ್ರೆ ನಿಜವಾಗಿ ಜ್ಞಾನಿ ಇದ್ದಾರ. ಜ್ಞಾನಿ ಆತ್ಮ, ಯಾವ ಆತ್ಮ ಸ್ವಯಂ ಕರ್ಮದ ಪರಿಣಾಮಗಳನ್ನು ಮಾಡೋದಿಲ್ಲ, ನೋ ಕರ್ಮದ ಪರಿಣಾಮಗಳನ್ನು ಮಾಡೋದಿಲ್ಲ, ಮಾತ್ರ ಅವುಗಳನ್ನು ತಿಳಿತನ. ಜಾನನಹಾರ್, ಜ್ಞಾಯಕ, ತಿಳಿಯುವಂಥವನು ಯಾವಿದ್ದಾನಲ್ಲ, ಮಾತ್ರ ತಿಳಿಯುವ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವರೇ ನಿಜವಾಗಿ ಏನಿದ್ದಾರೆ ಅಂತಂದ್ರೆ ಜ್ಞಾನಿ ಇದ್ದಾರೆ ಅನ್ನುವಂಥ ಮಾತನ್ನ ಈ 75ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ತಿಳಿತಾ? ಏನನ್ನೂ ಮಾಡೋದಿಲ್ಲ, ಕೇವಲ ಪುದ್ಗಲ ಕರ್ಮವನ್ನಾಗ್ಲಿ ಅಥವಾ ಜಡ ಕರ್ಮಗಳದ ಪ್ರವೃತ್ತಿಗಳನ್ನಾಗ್ಲಿ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಾತ್ರ ತಿಳಿಯುವಂತವಿದ್ದಾನ. ಅವನೇ ನಿಜವಾಗಿ ಏನಿದ್ದಾನಂದ್ರೆ ಜ್ಞಾನಿ ಇದ್ದಾನ. ಈ ಪ್ರಕಾರ 75ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಮಾತ್ರ ತಿಳಿಯೋದು ಅವನದು ಏನಿದೆ ಅಂದ್ರೆ ಲಕ್ಷಣ ಇದೆ. ಅದರಿಂದ ಅವನನ್ನು ಏನ್ ಮಾಡಬೇಕು ಅಂದ್ರೆ ಗುರುತಿಸ್ಬೇಕು. ಮಾತ್ರ ತಿಳಿಯುವ ಪ್ರವೃತ್ತಿ ಯಾವ್ದಿದೆ ಅದೇ ಏನದ ಅಂತಂದ್ರೆ ಜ್ಞಾನಿಯ ನಿಜವಾದ ಚಿಹ್ನೆ ಅನ್ನುವಂಥದ್ದು ಇಲ್ಲಿ ನಮಗೆ ತಿಳಿದು ಬರುವಂಥದ್ದಿದೆ. ಈಗ ಜ್ಞಾನಿ ಯಾರು ಅನ್ನುವಂಥದ್ದು ಗೊತ್ತಾಯ್ತು, ಅವನ ಲಕ್ಷಣ ಏನು ಅನ್ನುವಂಥದ್ದು ಗೊತ್ತಾಯ್ತು, ಮಾತ್ರ ತಿಳಿಯುವವನು ಜ್ಞಾನಿ ಇದ್ದಾನ. ಹಂಗಾದ್ರೆ ಪುದ್ಗಲ ಕರ್ಮವನ್ನ ತಿಳಿತಕ್ಕಂಥ ಯಾವ ಜೀವಿದಾನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಪ್ರಶ್ನೆ ಇದೆ. ಪುದ್ಗಲ ಕರ್ಮವನ್ನ ಆತ ಏನ್ ಮಾಡ್ತಾ ಇದ್ದಾನಂದ್ರೆ ತಿಳಿತಾ ಇದ್ದಾನ. ಹಾಗಾದ್ರೆ ಆ ಪ್ರಕಾರ ಪುದ್ಗಲ ಕರ್ಮವನ್ನ ತಿಳಿಯುವಂಥ ಜೀವನಿಗೆ ಪುದ್ಗಲ ಕರ್ಮದೊಡನೆ ಕರ್ತೃ ಕರ್ಮದ ಭಾವ ಇರ್ತದೋ ಅಥವಾ ಇಲ್ಲೋ? ನೋಡಿ, ಪುದ್ಗಲ ಕರ್ಮವನ್ನು ತಿಳಿಯುವಂಥ ಯಾವ ಜೀವಿ ಇದ್ದಾನ, ಜ್ಞಾನಿ ಇದ್ದಾನಲ್ಲ, ಅವನಿಗೆ ಪುದ್ಗಲದೊಡನೆ ಕರ್ತೃ ಕರ್ಮ ಭಾವ ಇರ್ತದವೋ ಅಥವಾ ಇಲ್ಲವೋ?
ಪುದ್ಗಲ ಕರ್ಮವನ್ನು ತಿಳಿತಾ ಇದ್ದಾನಂದ ಬಳಿಕ ಅದರ ಜೊತೆ ಕರ್ತೃ ಕರ್ಮ ಭಾವ ಏತೇನವನಿಗೆ ಇದೇ ಏನು ಅನ್ನುವ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ 76ನೇ ಗಾಥೆಯನ್ನು ಹೇಳ್ತಾ ಇದ್ದಾರೆ. ಆ 76ನೇ ಗಾಥೆಯನ್ನು ನಾವು ನೋಡೋಣ. ಮೊದಲು ಅದರ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಬಹಳ ಸುಂದರ ಪ್ರಶ್ನೆ, ಅಷ್ಟೇ ಸುಂದರ ಉತ್ತರ ಇದೆ ನೋಡಿ. ನ ವಿಪರಿಣಮದಿನ ಗಿನ್ಹದಿ ಉಪ್ಪಜ್ಜದಿನ ಪರದೌವಪಜ್ಜಾಯೇ ನಾನೀ ಜಾನಂತೋ ವಿಹು ಪೊಗ್ಗಲ ಕಮ್ಮಂ ಅನೇಯ ವಿಹಂ. ನೋಡಿ ಕನ್ನಡದಲ್ಲಿ, ತೆರದ ಪುದ್ಗಲ ಕರ್ಮಗಳನ್ನು ತಿಳಿದರೂ ಜ್ಞಾನಿ ನಿಶ್ಚಯದಿ ಪರದ್ರವ್ಯ ಪರ್ಯಾಯ ರೂಪದಿಂ ಪರಿಣಮಿಸನು ಗ್ರಹಿಸನು ಉತ್ಪನ್ನನಾಗನು. ನೋಡಿ ಏನಿದೆ 76ನೇ ಗಾಥೆಯಲ್ಲಿ, ಪುದ್ಗಲ ದ್ರವ್ಯವನ್ನ ತಿಳಿಯುವಂಥ ಜೀವನಿಗೆ ಪುದ್ಗಲ ಕರ್ಮದೊಡನೆ ಕರ್ತೃ ಕರ್ಮ ಭಾವ ಆಗ್ತದನೋ ಅಥವಾ ಇಲ್ಲವೋ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ರೂಪವಾಗಿ 76ನೇ ಗಾಥೆ. ನ ವಿಪರಿಣಮದಿ ನ ಗಿನ್ಹದಿ ಉಪ್ಪಜ್ಜದಿ ನ ಪರದವ್ವ ಪಜ್ಜಾಯೇ ನಾನೀ ಜಾನಂತೋ ವಿಹು ಪುಗ್ಗಲ ಕಮ್ಮಂ ಅನೇಯ ವಿಹಂ. ಅಂದರೆ ಜ್ಞಾನಿಯು ಅನೇಯ ವಿಹಂ ಹಲವು ಪ್ರಕಾರದ ಪೊಗ್ಗಲ ಕಮ್ಮಂ ಪುದ್ಗಲ ಕರ್ಮಗಳನ್ನು ತಿಳಿಯುತ್ತಲಿದ್ದರು. ಪುದ್ಗಲ ಕರ್ಮಗಳನ್ನಂತೂ ಹಲವು ಪ್ರಕಾರದ ಪುದ್ಗಲ ಕರ್ಮಗಳನ್ನು ಜ್ಞಾನಿ ತಿಳಿತಾ ಇದ್ದಾನೆ. ತಿಳಿತಾ ಇದ್ರೂ ಕೂಡ ನಿಶ್ಚಯವಾಗಿ ಏನಾಗ್ತದ, ಪರದೌವ ಪಜ್ಜಾಯೇ ಪರದ್ರವ್ಯದ ಪರ್ಯಾಯಗಳಲ್ಲಿ ನವಿಪರಿಣಮದಿ ಪರಿಣಮಿಸುವುದಿಲ್ಲ, ತಿಳಿತಾನಷ್ಟೇ. ಆ ದ್ರವ್ಯದ ಪರ್ಯಾಯಗಳಲ್ಲಿ ಇವಂದು ಪರಿಣಾಮ ಏನೂ ಇಲ್ಲ, ಕೇವಲ ತಿಳಿತಾನಷ್ಟ. ನ ಗಿನ್ಹದಿ ಅವನ್ನ ಗ್ರಹಣೆನೂ ಕೂಡ ಮಾಡೋದಿಲ್ಲ. ನ ಉಪ್ಪಜ್ಜದಿ ಮತ್ತು ಅವುಗಳ ರೂಪವಾಗಿ ಉತ್ಪನ್ನನೂ ಕೂಡ ಆಗಂಗಿಲ್ಲ. ಹೀಗಾಗಿ ಕರ್ತೃ ಕರ್ಮದ ಭಾವ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಉತ್ತರ ಕೊಟ್ಟರು. ಜ್ಞಾನಿ ಹಲವು ಪ್ರಕಾರದ ಪುದ್ಗಲ ಕರ್ಮಗಳನ್ನು ತಿಳಿತಾನೆ. ತಿಳಿಲಿಕ್ಕೆ ಯಾವ ಬಾಧೆ ಇಲ್ಲ, ತಿಳಿಲಿಕ್ಕೆ ಯಾವ ತೊಂದರೆಗಳಿಲ್ಲ. ತಿಳಿಯೋದಂತೂ ಸಹಜ ಗುಣ ಇದೆ, ತಿಳಿದೇ ತಿಳಿತಾನೆ. ತಿಳಿತಾ ಇದ್ರೂ ಕೂಡ ನಿಶ್ಚಯದಿಂದ ನಾವು ಏನು ಮಾಡೋದಿಲ್ಲ ಅಂದ್ರೆ ಪರದ್ರವ್ಯದ ಪರ್ಯಾಯಗಳಲ್ಲಿ ಪರಿಣಮಿಸೋದಿಲ್ಲ, ಅವುಗಳನ್ನು ಗ್ರಹಣ ಮಾಡೋದಿಲ್ಲ, ಅವುಗಳ ರೂಪವಾಗಿ ಉತ್ಪನ್ನ ಕೂಡ ಆಗೋದಿಲ್ಲ. ಹೀಗೆ ಅವನ ಸ್ವಭಾವಿದೆ, ಇದು ವಸ್ತುವಿನ ಸ್ವಭಾವಿದೆ, ಹೀಗೇ ಇರ್ತದ. ಹಾಗೇ ಅವನನ್ನು ನಾವೇನು ಮಾಡಬೇಕು ಅಂದ್ರೆ ತಿಳಿಬೇಕು. ಜ್ಞಾನಿ ಜಗತ್ತನ್ನೆಲ್ಲ ತಿಳಿತಾ ಇದ್ರೂ ಕೂಡ ಅವುಗಳ ಜೊತೆಗೆ ಅವನದು ಏನಿಲ್ಲ ಅಂತಂದ್ರೆ ಯಾವುದೇ ರೀತಿಯಿಂದ ಅವ ತಿಳಿಯೋದನ್ನ ಬಿಟ್ಟ ಅವುಗಳ ರೂಪದಿಂದ ಪರಿಣಮಿಸೋದಿಲ್ಲ, ಅವುಗಳನ್ನು ಗ್ರಹಣ ಮಾಡೋದಿಲ್ಲ, ಅವುಗಳ ರೂಪವಾಗಿ ಉತ್ಪನ್ನನೂ ಕೂಡ ಆಗೋದಿಲ್ಲ. ಎಷ್ಟು ಸಹಜವಾದಂಥ ಪರಿಣತಿ ಜೀವದ್ದಿರ್ತದ. ಪುದ್ಗಲ ಕರ್ಮ ತಿಳಿಲಿ ಅಥವಾ ಇನ್ನಾವುದನ್ನೇ ತಿಳಿಯೋದ್ರೊಳಗೆ ಬಾಧೆ ಇಲ್ಲ. ಆದ್ರೆ ಯಾರು ತಿಳಿತಾರ ಅವ ಆ ಪುದ್ಗಲ ಕರ್ಮ ರೂಪವಾಗಿ ಪರಿಣಮನ ಆಗ್ತಾನ, ಅದರ ಜೊತೆಗೆ ಕರ್ತೃ ಕರ್ಮ ಭಾವ ಇರ್ತದ ಅಂತ ಯಾರಾದ್ರೂ ನಂಬಿದ್ರಂದ್ರ ಆ ಪ್ರಕಾರದ ವಸ್ತು ವ್ಯವಸ್ಥೆ ಇಲ್ಲ. ತಿಳಿತಾನ ಹೊರತಾಗಿ ಆ ರೂಪದಿಂದ ಪರಿಣಮನ ಆಗೋದಿಲ್ಲ. ಹೀಗೆ ಇಲ್ಲೇನದ ಅಂತಂದ್ರೆ ಇಲ್ಲಿ ಈ ಪ್ರಕಾರದ ಕರ್ತೃ ಕರ್ಮದ ಭಾವ ಇಲ್ಲ ಅನ್ನುವಂಥದ್ದಿದೆ. ನಾವು ಬೆಂಕಿಯನ್ನು ನೋಡ್ತೀವಿ, ಹಾಗಾದ್ರೆ ಬೆಂಕಿಯನ್ನು ನೋಡೋದ್ರಿಂದ ನಾವೇನು ಬೆಂಕಿಯಾಗಿ ಸುಡ್ತೀವೇನು ಅಥವಾ ನೋಡೋದ್ರಿಂದ ಆ ಬೆಂಕಿ ನಮ್ಮನ್ನೇನಾದ್ರೂ ಸುಡ್ತದೇನು? ಇಲ್ಲ. ನಾವು ನಮ್ಮಲ್ಲಿದ್ದೀವಿ, ಬೆಂಕಿಯೊಳಗದ ಆದ ಬೆಂಕಿಯನ್ನು ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ನಾವು ಬೆಂಕಿ ರೂಪ ಆಗೋದಿಲ್ಲ, ಬೆಂಕಿ ನಮ್ಮ ರೂಪ ಆಗೋದಿಲ್ಲ. ಎರಡು ಭಿನ್ನ ಹೆಂಗಿರ್ತಾವ ಹಂಗ ಪುದ್ಗಲ ದ್ರವ್ಯಗಳನ್ನು ನೀವು ತಿಳಿತಾ ಇದ್ರೂ ಕೂಡ ಪುದ್ಗಲ ದ್ರವ್ಯದ ಪರ್ಯಾಯಗಳಲ್ಲಿ ಪರಿಣಮಿಸೋದಿಲ್ಲ, ಅವುಗಳನ್ನು ಗ್ರಹಣ ಮಾಡೋದಿಲ್ಲ, ಅವುಗಳ ರೂಪವಾಗಿ ಉತ್ಪನ್ನ ಆಗೋದಿಲ್ಲ. ಆ ಕಾರಣದಿಂದ ಜೀವನಿಗೆ ಪುದ್ಗಲದೊಡನೆ ಕರ್ತೃ ಕರ್ಮದ ಭಾವ ಇಲ್ಲ ಅನ್ನೋದು ಇಲ್ಲಿ 76ನೇ ಗಾಥೆಯೊಳಗೆ ಏನಾಗ್ತದೆ ಅಂತಂದ್ರೆ ಸಿದ್ಧ ಆಗ್ತದೆ. ಪುದ್ಗಲ ಕರ್ಮವನ್ನು ತಿಳಿಯುವಂತಹ ಜೀವನಿಗೆ ಪುದ್ಗಲದ ಜೊತೆಗೆ ಕರ್ತೃ ಕರ್ಮದ ಭಾವ ಇಲ್ಲ. ಓಕೆ, ಇದಂತೂ ಒಂದು ಕಾನ್ಸೆಪ್ಟ್ 76ರೊಳಗೆ ಕ್ಲಿಯರ್ ಆಯಿತು. ಇನ್ನು 77ನೇ ಗಾಥೆಯೊಳಗೆ ಏನು ಪ್ರಶ್ನೆ ಬರ್ತದಂದ್ರೆ ಇನ್ನು ಮುಂದಿನ ಪ್ರಶ್ನೆ ಬರ್ತದೆ. ತನ್ನ ಪರಿಣಾಮವನ್ನು ತಿಳಿತಕ್ಕಂತಹ ಜೀವನಿಗೆ ಪುದ್ಗಲದೊಡನೆ ಕರ್ತ ಕರ್ಮದ ಭಾವ ಐತೋ ಅಥವಾ ಇಲ್ಲೋ?
ನೋಡಿ, ಪುದ್ಗಲ ದ್ರವ್ಯವನ್ನ ತಿಳಿಯುವಂತವನಿಗೆ ಪುದ್ಗಲ ದ್ರವ್ಯದ ಜೊತೆ ಕರ್ತಾಕರ್ಮ ಭಾವ ಇದೆ ಏನು ಅನ್ನುವಂಥ ಪ್ರಶ್ನೆ 76ರಲ್ಲಿ ಉತ್ತರ ಕೊಟ್ಟರು, ಇಲ್ಲ ಅಂಥೇಳಿ. ಈಗ 77ರಲ್ಲಿ ಏನು ಪ್ರಶ್ನೆ ಇದೆ ಅಂದ್ರೆ, ಅವನು ಪುದ್ಗಲ ತಿಳಿಯೋದಿಲ್ಲ. ತನ್ನ ಪರಿಣಾಮವನ್ನು ತಿಳಿತಕ್ಕಂಥ ಜೀವನಿಗೆ ಪುದ್ಗಲ ದ್ರವ್ಯದ ಜೊತೆಗೆ ಕರ್ತೃ ಕರ್ಮದ ಭಾವ ಇದೆಯೋ ಅಥವಾ ಇಲ್ಲವೋ ಅಂತ ಪ್ರಶ್ನೆ ಕೇಳಿದಾಗ 77ನೇ ಗಾಥೆಯನ್ನು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರಿಸ್ತಾ ಇದ್ದಾರೆ. ಅದನ್ನು ನಾವು ಇಲ್ಲಿ ಏನು ಮಾಡೋದಿದೆ ಅಂದ್ರೆ ನೋಡೋದಿದೆ. ನೋಡಿ ಏನು ಹೇಳ್ತಾರೆ 77ನೇ ಗಾಥೆಯಲ್ಲಿ. ಮೊದಲು ಗಾಥಾ ಪಾಠ ಮಾಡೋಣ. ನ ವಿಪರಿಣಮದಿ ಗಿನ್ಹದಿ ಉಪ್ಪಜ್ಜದಿ ನ ಪರದೌವಪಜ್ಜಾಯೇ ನಾನೀ ಜಾನಂತೋ ವಿಹು ಸಗ ಪರಿಣಾಮಂ ಅನೇಯ ವಿಹಂ. ತೆರೆದ ತನ್ನ ಪರಿಣಾಮಗಳನ್ನು ತಿಳಿದರು ಜ್ಞಾನಿ ನಿಶ್ಚಯದಿ ಪರದ್ರವ್ಯ ಪರ್ಯಾಯ ರೂಪದಿಂ ಪರಿಣಮಿಸನು ಗ್ರಹಿಸನುತ್ಪನ್ನವಾಗನು. ನೋಡ್ರಿ ಏನ್ ಹೇಳಿದ್ರು, ತನ್ನ ಪರಿಣಾಮವನ್ನು ತಿಳಿತಕ್ಕಂಥ ಜೀವ ಪುದ್ಗಲದೊಡನೆ ಕರ್ತೃಕರ್ಮದ ಭಾವವನ್ನ ಆ ಕರ್ತೃಕರ್ಮ ರೂಪದ ಭಾವ ಅವ ಎರಡೂದ್ರ ಮಧ್ಯದೊಳಗೆ ಐತೋ ಅಥವಾ ಇಲ್ಲೋ ಅನ್ನೋ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ 77ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ಏನು ಹೇಳಿದ್ರು, ಜ್ಞಾನಿ ಅನೇಕ ಪ್ರಕಾರದ ತನ್ನ ಪರಿಣಾಮಗಳನ್ನು ತಿಳಿತಾ ಇದ್ರನು, ತನ್ನ ಪರಿಣಾಮಗಳನ್ನು, ಇಲ್ಲಿ ಪುದ್ಗಲನ್ನು ತಿಳಿಯೋದಿಲ್ಲ, ತನ್ನನ್ನು ತಿಳಿತಾ ಇದ್ದಾನೆ. ಜ್ಞಾನಿ ಅನೇಕ ಪ್ರಕಾರದ್ದು ಏನು ತನ್ನ ಪರಿಣಾಮಗಳದವ ಅವುಗಳನ್ನು ತಿಳಿತಾ ಇದ್ರನು ನಾನೀ ಅನೇಯ ವಿಹಂ ಸಗ ಪರಿಣಾಮಂ ಜಾನಂತೋ, ಅನೇಕ ಪ್ರಕಾರದ ತನ್ನ ಪರ್ಯಾಯಗಳನ್ನು ತಿಳಿತಾ ಇದ್ರನು ಕೂಡ ಹೂ ನಿಶ್ಚಯವಾಗಿ ಪರದೌವ ಪಜ್ಜಾಯೇ ಪರದ್ರವ್ಯ ಪರ್ಯಾಯಗಳಲ್ಲಿ ನವಿ ಪರಿಣಮನೆ ಮಾಡುವುದಿಲ್ಲ. ತನ್ನ ಪರಿಣಾಮಗಳನ್ನು ತಿಳಿಯುವಂಥವ ಜೀವ ಅಥವಾ ಜ್ಞಾನಿ ನಿಶ್ಚಯವಾಗಿ ಪರದ್ರವ್ಯ ಪರ್ಯಾಯಗಳನ್ನ ಒಂದು ಪರಿಣಾಮನ ಏನು ಮಾಡೋದೇನು ಅವಶ್ಯಕತೆ ಏನಿದೆ, ಪರಿಣಾಮನ ಆಗೋ ಸಾಧ್ಯತೆಯೇ ಇಲ್ಲ, ಅವನು ಪರಿಣಾಮ ಮಾಡೋದನ್ನೇ ಇಲ್ಲ. ಅಷ್ಟೇ ಅಲ್ಲ, ನ ಗಿನ್ನದಿ ಅವನ್ನ ಗ್ರಹಣನೂ ಕೂಡ ಮಾಡೋದಿಲ್ಲ, ನ ಉಪ್ಪಜ್ಜದಿ ತದ್ರೂಪವಾಗಿ ಉತ್ಪನ್ನ ಕೂಡ ಆಗೋದಿಲ್ಲ. ಅದಕ್ಕೆ ಜ್ಞಾನಿ ತನ್ನ ಪರಿಣಾಮಗಳನ್ನು ತಿಳಿಯುವಂತಹ ಸಮಯದೊಳಗೂ ಕೂಡ ಪುದ್ಗಲ ದ್ರವ್ಯದ ಪರ್ಯಾಯಗಳಲ್ಲಿ ಪರಿಣಮನ ಮಾಡೋದಿಲ್ಲ, ಅವುಗಳನ್ನ ಗ್ರಹಣ ಮಾಡೋದಿಲ್ಲ, ಅವುಗಳ ರೂಪವಾಗಿ ಉತ್ಪನ್ನ ಆಗೋದಿಲ್ಲ. 76ನೇ ಗಾಥೆಯೊಳಗೂ ಕೂಡ ಅದನ್ನೇ ಹೇಳಿದ್ರು, 77ನೇ ಗಾಥೆಯೊಳಗೂ ಕೂಡ ಅದನ್ನೇ ಹೇಳಿದ್ರು. 76ರೊಳಗ ಪುದ್ಗಲ ಪರಿಣಾಮವನ್ನು ತಿಳಿಯುವಂತ ಸಮಯವನ್ನು ತಗೊಂಡ್ರು, ಇಲ್ಲಿ ತನ್ನ ಪರಿಣಾಮವನ್ನು ತಿಳಿಯುವಂತ ಜೀವ ಅಂತ ತಗೊಂಡ್ರು. ಅಲ್ಲಿ ಪುದ್ಗಲವನ್ನು ತಿಳಿಯುವಂತ ಜೀವ ಅಂತ ತಗೊಂಡಿದ್ರು, ಇಲ್ಲಿ ತನ್ನ ಪರಿಣಾಮವನ್ನು ತಿಳಿಯುವಂತ ಜೀವ ಅಂತ ತಗೊಂಡ್ರು. ಪ್ರಶ್ನೆ ಏನಿತ್ತಂದ್ರ ಪುದ್ಗಲ ದ್ರವ್ಯದ ಜೊತೆ ಕರ್ತಾಕ್ರಮ ಸಂಬಂಧದ ಏನು, ಇಲ್ಲೂ ಕೂಡ ಪುದ್ಗಲ ದ್ರವ್ಯದ ಜೊತೆ ಕರ್ತಾಕ್ರಮ ಸಂಬಂಧದ ಏನು ಅಂತಿದೆ. ಆದ್ರೆ ಎರಡೂ ಕಡೆನೂ ಏನ್ ಮಾಡಿದ್ರು ಅಂತಂದ್ರ ಅಲ್ಲಿ ಪುದ್ಗಲ ದ್ರವ್ಯವನ್ನ ತಿಳಿತಾ ಇದ್ರೂ ಕೂಡ ಪುದ್ಗಲ ದ್ರವ್ಯದ ಜೊತೆ ಕರ್ತಾಕರ್ಮ ಸಂಬಂಧ ಇಲ್ಲ. ಇಲ್ಲಿ ತನ್ನ ಪರಿಣಾಮವನ್ನು ತಿಳಿತಾ ಇದ್ದಾನ ಅಂತಂದ ಮೇಲೆ ಪುದ್ಗಲ ದ್ರವ್ಯದ ಜೊತೆಗೆ ಏನಿಲ್ಲ ಅಂತಂದ್ರೆ ಆ ದ್ರವ್ಯ ಪರ್ಯಾಯಗಳಲ್ಲಿ ಪರಿಣಾಮ ಮಾಡೋದಿಲ್ಲ, ಅವುಗಳನ್ನ ಗ್ರಹಣ ಮಾಡೋದಿಲ್ಲ, ತದ್ರೂಪವಾಗಿ ಉತ್ಪನ್ನ ಆಗೋದಿಲ್ಲ. ಈ ಪ್ರಕಾರವಾಗಿ 76 ಮತ್ತು 77ರಲ್ಲಿ ಏನು ಸಿದ್ಧ ಆಯಿತು ಅಂದ್ರೆ ಪುದ್ಗಲದೊಡನೆ ಕರ್ತೃಕರ್ಮದ ಭಾವ ಇಲ್ಲವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಏನಾಗ್ತದೆ ತಿಳಿದು ಬರ್ತದೆ. ತಿಳಿತಾವ. ಇನ್ನೊಂದು ಪ್ರಶ್ನೆ ಇದೆ. 78ನೇ ಗಾಥೆ ಶುರು ಆಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಆಗ್ತದೆ. ಏನು ಪ್ರಶ್ನೆ ನೋಡಿ, 77ನೇ ಗಾಥೆ ಆದಮೇಲೆ ಇದೊಂದು ಪ್ರಶ್ನೆ ಇದೆ. ಏನ್ ಪ್ರಶ್ನೆ? ಪುದ್ಗಲ ಕರ್ಮದ ಫಲವನ್ನು ತಿಳಿಯುವಂಥ ಜೀವನಿಗೆ ನೋಡಿ, ಮೊದಲು ಪುದ್ಗಲ, ಆಮೇಲೆ ತನ್ನ ಪರಿಣಾಮ, ಆಮೇಲೆ ಪುದ್ಗಲದ ಫಲವನ್ನು ತಿಳಿಯುವಂಥ ಜೀವ, 3 ಪ್ರಕಾರದ ವಿಷಯ ತಗೊಂಡ್ರು. ಪುದ್ಗಲ ಕರ್ಮದ ಫಲವನ್ನು ತಿಳಿಯುವಂಥ ಜೀವನಿಗೆ ಪುದ್ಗಲದೊಡನೆ ಕರ್ತೃಕರ್ಮ ಭಾವ ಅದನೋ ಅಥವಾ ಇಲ್ಲೋ ಅನ್ನುವಂಥ ಪ್ರಶ್ನೆ 78ನೇ ಗಾಥೆಕ್ಕಿಂತ ಮುಂಚೆ ಉತ್ಥಾನಿಕೆಯೊಳಗೆ ಈ ಪ್ರಶ್ನೆ ಬಂದವು. ಏನ? ಪುದ್ಗಲ ಕರ್ಮದ ಫಲವನ್ನು ತಿಳಿಯುವಂಥ ಜೀವನಿಗೆ ಪುದ್ಗಲ ಕರ್ಮದ ಜೊಡನೆ ಕರ್ತೃಕರ್ಮ ಭಾವ ಐತೆನಾ ಅಥವಾ ಐತೋ ಅಥವಾ ಇಲ್ಲೋ, ಅದರ ಉತ್ತರ ರೂಪವಾಗಿ 78ನೇ ಗಾಥೆ ಸೇಮ್ ಇದೆ. ನ ವಿಪರಿಣಮದಿ ನ ಗಿನ್ಹದಿ ಉಪ್ಪಜ್ಜದಿ ನ ಪರದೌವಪಜ್ಜಾಯೇ ನಾನೀ ಜಾನಂತೋ ವಿಹು ಪುಗ್ಗಲ ಕಮ್ಮ ಫಲಮನಂತಂ
ತೆರದನಂತ ಪುದ್ಗಲ ಕರ್ಮ ಫಲಗಳ ತಿಳಿದರು ಜ್ಞಾನಿ ನಿಶ್ಚಯದಿ ಪರದ್ರವ್ಯ ಪರ್ಯಾಯ ರೂಪದಿಂ ಪರಿಣಮಿಸನು ಗ್ರಹಿಸನುತ್ಪನ್ನನಾಗನು. ನೋಡಿ, ಬಹಳ ಸಿಂಪಲ್ ಇದೆ. ಏನು? ಪುದ್ಗಲ ಕರ್ಮದ ಫಲವನ್ನ ತಿಳಿಯುವಂತ ಜೀವ ಪುದ್ಗಲದೊಡನೆ ಕರ್ತೃ ಕರ್ಮದ ಭಾವವನ್ನು ಹೊಂದಿಲ್ಲ ಅನ್ನೋದನ್ನ ಹೇಳತದ. 78ನೇ ಗಾಥೆಯೊಳಗೆ ಇದನ್ನು ಹೇಳವರಿದ್ದಾರೆ. ಅದಕ್ಕೆ ಏನಿದೆ ಗಾಥಾರ್ಥವನ್ನ ನೋಡೋಣ. ನಾನಿ ಅಂದ್ರೆ ಜ್ಞಾನಿಯು ಪೊಗ್ಗಲ ಕಮ್ಮ ಫಲಂ ಪುದ್ಗಲ ಕರ್ಮದ ಫಲವನ್ನು ಅನಂತಂ, ಯಾವುದು ಅನಂತವಾಗಿದೆ, ಪುದ್ಗಲ ಕರ್ಮದ ಫಲ ಎಷ್ಟಿದೆ? ಅನಂತಿದೆ. ಅದನ್ನ ಜಾನಂತೋವಿ ತಿಳಿತಾ ಇದ್ರನು ಕೂಡ ಹೂ ನಿಜವಾಗಿ ಪರದವ್ವ ಪಜ್ಜಾಯ ಪರದ್ರವ್ಯದ ಪರ್ಯಾಯ ರೂಪವಾಗಿ ನವಿ ಪರಿಣಮದಿ ಪರಿಣಮಿಸುವುದಿಲ್ಲ, ನ ಗಿನ್ಹದಿ ಅದನ್ನು ಗ್ರಹಣೆ ಮಾಡೋದಿಲ್ಲ, ನ ಉಪ್ಪಜ್ಜದಿ ಅದರ ರೂಪವಾಗಿ ಉತ್ಪನ್ನ ಆಗುವುದಿಲ್ಲ. ನೋಡಿ, 78ನೇ ಗಾಥೆಯಲ್ಲಿ ಈ ಮಾತನ್ನು ಹೇಳುತ್ತಾ ಇದ್ದಾರೆ. ಜ್ಞಾನಿ ಪುದ್ಗಲ ಕರ್ಮದ ಫಲವನ್ನ ಯಾವುದು ಅನಂತಿದೆ ಅದನ್ನು ತಿಳಿತಾ ಇದ್ದಾನೆ. ತಿಳಿತಾ ಇದ್ರೂ ಕೂಡ ನಿಜವಾಗಿ ಪರದ್ರವ್ಯದ ಪರ್ಯಾಯ ರೂಪವಾಗಿ ಪರಿಣಾಮ ಆಗಮಿಲ್ಲ, ಅದನ್ನು ಗ್ರಹಣೆ ಮಾಡುವ ಸಾಧ್ಯತೆ ಇಲ್ಲ, ಅದರ ರೂಪವಾಗಿ ಉತ್ಪನ್ನ ಆಗುವುದು ಕೂಡ ಇಲ್ಲವೇ ಇಲ್ಲ. ತಿಳಿಯುವುದ ಕಾರ್ಯ ಬೇರೆ, ಆ ರೂಪದ ಪರಿಣಾಮ ಮಾಡೋದು ಬೇರೆ. ತಿಳಿಯೋದು ಈಸಿ ಇದೆ, ತಿಳಿಯೋದಂತ ಒಂದು ಸ್ವಭಾವನ ಇದೆ, ಸಹಜವಾಗಿ ತಿಳಿತಾನೆ. ತಿಳಿದದ್ದು ಮಾತ್ರವಾಗಿ ನಾವು ಆ ದ್ರವ್ಯ ರೂಪದಿಂದ ಪರಿಣಾಮ ಮಾಡಬೇಕು ಅನ್ನುವಂಥದ್ದು ಯಾವ ವಸ್ತು ವ್ಯವಸ್ಥೆಯೊಳಗೂ ಕೂಡ ಇಲ್ಲ. ನಾವು ತಿಳಿತೀವಿ, ತಿಳಿದ ಮಾತ್ರವಾಗಿ ನಾವು ಆ ರೂಪದಿಂದ ಪರಿಣಾಮ ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆ ಪ್ರಕಾರ ಕಂಡೀಷನ್ ನೋ ಅಪ್ಲೈ, ಆ ಪ್ರಕಾರ ಕಂಡೀಷನ್ ಅಪ್ಲೈ ಇಲ್ಲ. ಯಾವುದೂ ಕೂಡ ಆ ರೀತಿ ಆಗೋ ಸಾಧ್ಯತೆ ಇಲ್ಲ. ಆ ಕಾರಣದಿಂದ ತಿಳಿಯೋದು ಅಲಗಹೇ, ತಿಳಿಯೋದು ಅಲಗದ, ಆ ರೂಪದಿಂದ ಪರಿಣಾಮ ಮಾಡೋದು ಅಲಗದ, ಬೇರೆ ಇದೆ. ತಿಳಿಯುವುದು ಬೇರೆ ಇದೆ, ಆ ಪ್ರಕಾರದ ಪರಿಣಾಮ ಮಾಡೋದು ಬೇರೆ ಇದೆ. ಆ ಕಾರಣದಿಂದ ಏನು ಹೇಳಿದ್ರು ಇಲ್ಲಿ? ಪರದ್ರವ್ಯದ ಪರ್ಯಾಯ ರೂಪವಾಗಿ ಪರಿಣಾಮ ಮಾಡೋದಿಲ್ಲ, ಅದನ್ನು ಗ್ರಹಣೆ ಮಾಡೋದಿಲ್ಲ, ಮತ್ತು ಅದರ ರೂಪವಾಗಿ ಉತ್ಪನ್ನ ಕೂಡ ಆಗೋದಿಲ್ಲ. ಇವು 3 ವಿಶೇಷತೆಗಳಿಂದ ಯುಕ್ತಿರತಕ್ಕಂಥದ್ದೇ ಈ ಪ್ರಕಾರದ ಪರಿಣಾಮಕ್ಕೆ ಒಳಗಾಗ್ತದೆ. ಅದಕ್ಕೆ ಜ್ಞಾನಿ ಕರ್ಮದ ಫಲವನ್ನ ತಿಳಿದ್ರೂ ಕೂಡ ಆ ರೂಪವಾಗಿ ಪರಿಣಾಮ ಆಗೋದಿಲ್ಲ. ಹೀಗಾಗಿ ಪುದ್ಗಲದೊಡನೆ ಪುದ್ಗಲ ಕರ್ಮದ ಫಲವನ್ನು ತಿಳಿತಾ ಇದ್ದಾನೆ. ಪುದ್ಗಲ ಕರ್ಮವನ್ನು ತಿಳಿದ, ತನ್ನ ಪರಿಣಾಮವನ್ನು ತಿಳಿದ, ಇಲ್ಲಿ ಪುದ್ಗಲ ಕರ್ಮದ ಫಲವನ್ನು ತಿಳಿತಾ ಇದ್ದಾನೆ. ಆದ್ರೂ ಕೂಡ ಪುದ್ಗಲದೊಡನೆ ಇವಂದೇನಿಲ್ಲ ಅಂದ್ರೆ ಕರ್ತೃ ಕರ್ಮಭಾವ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನ 78ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ಅತ್ಯಂತ ಸ್ಪಷ್ಟವಾಗಿ ಏನ್ ಮಾಡಿದ್ರು ಅಂದ್ರೆ ತಿಳಿಸಿದ್ರು. ಅದಕ್ಕೆ ಇವೆಲ್ಲ ಗಾಥೆಗಳನ್ನು ನಾವು ಏನು ನೋಡ್ತಾ ಇದ್ದೀವಿ, ಇದರೊಳಗೆ ಸ್ಪಷ್ಟವಾಗಿ ಬರ್ತಾ ಇದೆ, ಆತ್ಮನಿಗೆ ಪುದ್ಗಲದ ಜೊಡನೆ ಕರ್ತೃ ಕರ್ಮದ ಭಾವ ಇಲ್ಲ ಇಲ್ಲ ಇಲ್ಲ. ಇನ್ನು ಮುಂದೆ ಜೀವ ಪುದ್ಗಲಗಳ ಜೊತೆಗೆ ಇರತಕ್ಕಂತಹ ಕರ್ತೃ ಕರ್ಮ ಭಾವ ಇಲ್ಲ. ಇನ್ನು ಒಂದು ವೇಳೆ ಜೀವದ ಪರಿಣಾಮವನ್ನಾಗಲಿ ತನ್ನ ಪರಿಣಾಮವನ್ನಾಗಲಿ ಅಥವಾ ತನ್ನ ಪರಿಣಾಮದ ಫಲವನ್ನ ತಿಳಿಯದೇ ಇರುವಂತಹ ಪುದ್ಗಲ ದ್ರವ್ಯ, ಆ ಪುದ್ಗಲ ದ್ರವ್ಯಕ್ಕೆ ಜೀವದ ಜೊತೆ ಕರ್ತೃ ಕರ್ಮ ಭಾವದನೋ ಅಥವಾ ಇಲ್ಲೋ? ಇಲ್ಲಿ ತನಕ ಏನು ಪ್ರಶ್ನೆ ಇತ್ತು? ಜೀವಕ್ಕ ಪುದ್ಗಲದ ಜೊತೆಗೆ ಕರ್ತೃ ಕರ್ಮ ಭಾವ ಇತ್ತೇನು ಅನ್ನುವಂಥ ಪ್ರಶ್ನೆ ಇತ್ತು, ಈಗಿನ ಹಿಂದಿನ 3 ಪ್ರಶ್ನೆಗಳು. ಇಲ್ಲೇನು ಪ್ರಶ್ನೆ ಬಂತು ಅಂದ್ರೆ ಪುದ್ಗಲ ದ್ರವ್ಯಕ್ಕೆ ಜೀವದ ಜೊತೆಗೆ ಕರ್ತೃ ಕರ್ಮ ಭಾವ ಇತ್ತು ಅಥವಾ ಇಲ್ಲೋ? ಯಾಕಂದ್ರೆ ಜೀವದ ಪರಿಣಾಮವನ್ನ, ತನ್ನ ಪರಿಣಾಮವನ್ನ, ತನ್ನ ಪರಿಣಾಮದ ಫಲವನ್ನ ಇದು ತಿಳಿಯೋದನೇ ಇಲ್ಲ. ಪುದ್ಗಲ ದ್ರವ್ಯ ಅದನ್ನು ಏನೂ ತಿಳಿಯೋದನೇ ಇಲ್ಲ. ತಿಳಿದಿಲ್ಲ ಅಂದ ಬಳಿಕ ಪುದ್ಗಲ ದ್ರವ್ಯಕ್ಕೆ ಜೀವದ ಜೊತೆಗೆ ಕರ್ತೃ ಕರ್ಮ ಭಾವ ಐತನ ಅನ್ನುವಂಥ ಪ್ರಶ್ನೆಗೆ ಉತ್ತರ ರೂಪವಾಗಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಈ ಗಾಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಯಾವುದನ್ನು? 79ನೇ ಗಾಥೆಯನ್ನು. ಆ 79ನೇ ಒಂದು ಗಾಥೆಯನ್ನು ನಾವೇನ್ ಮಾಡೋದಿದೆ ಇವತ್ತು ನೋಡೋದಿದೆ. ನೋಡಿ, ನ ವಿಪರಿಣಮದಿ ನ ಗಿನ್ಹದಿ ಉಪ್ಪಜ್ಜದಿ ನ ಪರದೌವ ಪಜ್ಜಾಯೇ ಪೊಗ್ಗಲ ದೌವಂ ಪೀತಃ
ಪರಿಣಮದಿ ಸ ಏಹಿಂ ಭಾವೇಹಿಂ. ಈ ರೀತಿ ಪುದ್ಗಲ ದ್ರವ್ಯವು ಕೂಡ ತನ್ನ ಭಾವದಿಂದಲೇ ಪರಿಣಮಿಸುವುದು. ಪರದ್ರವ್ಯ ಪರ್ಯಾಯ ರೂಪದಿಂ ಪರಿಣಮಿಸದು ಗ್ರಹಿಸದು ಉತ್ಪನ್ನವಾಗದು. ನೋಡಿ, ಜೀವಕ್ಕ ಪುದ್ಗಲದ ಜೊತೆಗೆ ಕರ್ತೃಕರ್ಮ ಭಾವ ಇಲ್ಲ. ಓಕೆ, ಬಿಡ್ರಿ ಅದನ್ನ. ಆದ್ರೆ ಪುದ್ಗಲಕ್ಕ ಜೀವದ ಜೊತೆ ಕರ್ತೃಕರ್ಮ ಭಾವ ಅದ ಏನು ಅನ್ನುವಂಥ ಪ್ರಶ್ನೆ. ನೋಡಿ, ಅದೇ ಪ್ರಕಾರ ತಹ ಅಂದ್ರೆ ಅದೇ ಪ್ರಕಾರ. ಯಾವ ಪ್ರಕಾರ? ಈಗಾಗಲೇ ಮೂರು ಗಾಥೆಗಳಲ್ಲಿ ಹಿಂದೆ ಹೇಳರಲ್ಲ, ಜೀವಕ್ಕೆ ಪುದ್ಗಲ ಜೊತೆಗೆ ಯಾವುದೇ ಪ್ರಕಾರದ ಕರ್ತ-ಕರ್ಮ ಸಂಬಂಧ ಇಲ್ಲ. ಅದೇ ಪ್ರಕಾರವಾಗಿ ಪೊಗ್ಗಲ ದೌವಂಪಿ ಪುದ್ಗಲ ದ್ರವ್ಯವು ಪರದೌವ ಪಜ್ಜಾಯೇ ಪರದ್ರವ್ಯ ಪರ್ಯಾಯ ರೂಪವಾಗಿ ನವಿ ಪರಿಣಮಿಸುವುದಿಲ್ಲ, ನ ಗಿನ್ಹದಿ ಅದನ್ನು ಗ್ರಹಣೆ ಮಾಡೋದಿಲ್ಲ, ನ ಉಪಜ್ಜದಿ ಉತ್ಪನ್ನ ಕೂಡ ಆಗೋದಿಲ್ಲ, ಅದರ ರೂಪವಾಗಿ ಉತ್ಪನ್ನ ಆಗೋದಿಲ್ಲ. ಏಕೆಂದರೆ ಅದು ಸ ಏಹಿಂ ಭಾವೇಹಿಂ ತನ್ನ ಭಾವಗಳಿಂದಲೇ ಅಂದ್ರೆ ತನ್ನ ಭಾವರೂಪದಿಂದಲೇ ಪರಿಣಮನ ಮಾಡ್ತಾ ಇದೆ. ಪರಿಣಮದಿ ಅಂದ್ರೆ ಪರಿಣಮನ ಮಾಡ್ತದ. ಹಿಂಗಾಗಿ ಪುದ್ಗಲ ದ್ರವ್ಯ ರೂಪವಾಗಿನ ಪರಿಣಮನ ಮಾಡ್ತದ, ತನ್ನ ಭಾವಗಳಿಂದಲೇ ಪರಿಣಮನ ಮಾಡ್ತದ. ಅದಕ್ಕ ಅದು ಏನಿಲ್ಲ ಅಂತಂದ್ರ ಜೀವದ ಜೊತೆಗೆ ಕರ್ತಾಕರ್ಮದ ಭಾವವನ್ನ ಹೊಂದಿರುವುದಿಲ್ಲ. ತಿಳಿತಾ? ಜೀವ ಹೆಂಗ ತನ್ನ ಪರಿಣಾಮಗಳನ್ನ ಮಾಡ್ತದಲ್ಲ, ಹಂಗ ಪುದ್ಗಲವು ಕೂಡ ತನ್ನ ದ್ರವ್ಯ ಪರ್ಯಾಯ ರೂಪವಾಗಿನ ಪರಿಣಮಿಸ್ತದ. ತಿಳಿತಾ? ಪುದ್ಗಲ ದ್ರವ್ಯ ತನ್ನ ದ್ರವ್ಯ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತೆ ಹೊರತಾಗಿ ಪರದ್ರವ್ಯದ ಪರ್ಯಾಯ ರೂಪವಾಗಿ ಏನಾಗೋದಿಲ್ಲ ಅಂದ್ರೆ ಪರಿಣಮಿಸುವುದಿಲ್ಲ. ಅಷ್ಟೇ ಅಲ್ಲ, ಅದನ್ನು ಗ್ರಹಣೆನೂ ಕೂಡ ಮಾಡೋದಿಲ್ಲ. ಅಥವಾ ಅದರ ರೂಪವಾಗಿ ಈ ಪುದ್ಗಲ ದ್ರವ್ಯ ಏನಾಗೋದಿಲ್ಲ ಅಂದ್ರೆ ಉತ್ಪನ್ನ ಆಗೋದಿಲ್ಲ. ಯಾಕಂದ್ರೆ ಅದು ತನ್ನ ಭಾವಗಳಿಂದಲೇ ಅಥವಾ ತನ್ನ ಭಾವರೂಪದಿಂದಲೇ ಪರಿಣಮನ ಮಾಡುವಂಥದ್ದಿದೆ. ಹೀಗಿರೋದ್ರಿಂದ ಪುದ್ಗಲ ದ್ರವ್ಯ ಜೀವದ್ರವ್ಯದ ರೂಪವಾಗಿ ಏನು ಮಾಡೋದಿಲ್ಲ ಅಂದ್ರೆ ಪರಿಣಮನ ಮಾಡುವ ಸಾಧ್ಯತೆ ಇಲ್ಲ. ಆ ಕಾರಣದಿಂದ ಅಲ್ಲಿ ಪುದ್ಗಲ ಮತ್ತು ಜೀವದ ಮಧ್ಯದೊಳಗ ಕರ್ತೃ ಕರ್ಮ ಭಾವ ಇಲ್ಲ ಇಲ್ಲ ಇಲ್ಲ. ಇದು ಈ 79ನೇ ಗಾಥೆಯಲ್ಲಿ ಏನಾಗ್ತದೆ ಅಂತಂದ್ರೆ ಸಿದ್ಧ ಆಗ್ತದ. ಈ ಪ್ರಕಾರ 3 ಭಾವಗಳು ಮತ್ತು ಇದು 4ನೇ ಭಾವ, ಇವು ಎಲ್ಲದರಿಂದ ನೋಡಿದಾಗ ಅಲ್ಲಿ ಏನು ಸಿದ್ಧ ಆಗ್ತದ ಅಂತಂದ್ರ ಜೀವ ಮತ್ತು ಪುದ್ಗಲಗಳ ಮಧ್ಯದೊಳಗ ಕರ್ತೃ ಕರ್ಮ ಭಾವ ಇರುವುದೇ ಇಲ್ಲ ಅನ್ನುವಂಥದ್ದು ಸಿದ್ಧ ಆಗ್ತದ. ಕರ್ತ ಕರ್ಮ ಭಾವ ಕೇವಲ ಒಂದೇ ದ್ರವ್ಯದೊಳಗ ಒಂದೇ ದ್ರವ್ಯದೊಳಗನ ಏನಾಗ್ತದಂದ್ರ ಆ ಪ್ರಕಾರ ಕರ್ತ ಕರ್ಮದ ಸಂಬಂಧ ಬರ್ತದ. ಕಾರಣ ಏನು ಅಂತಂದ್ರೆ ವ್ಯಾಪಕ ಸಂಬಂಧ ಅಲ್ಲೇ ಘಟಿಸ್ತದ. ಆ ಕಾರಣದಿಂದ ಅಲ್ಲಿ ಕರ್ತ ಕರ್ಮ ಸಂಬಂಧ ಇದೆ. ಉಳಿದ ದ್ರವ್ಯಗಳಲ್ಲಿ ಅಂದ್ರೆ ತನ್ನ ದ್ರವ್ಯವನ್ನ ಬಿಟ್ಟು ಇನ್ನುಳಿದಂಥ ದ್ರವ್ಯಗಳ ಮಧ್ಯದೊಳಗ ಈ ಪ್ರಕಾರದ ವ್ಯಾಪಕ ಭಾವ ಇಲ್ಲದೆ ಇರೋದ್ರಿಂದ ಕರ್ತ ಕರ್ಮ ಇಲ್ಲವೇ ಇಲ್ಲ. ಅದಕ್ಕೆ ಜೀವ ಮತ್ತು ಪುದ್ಗಲ ಮಧ್ಯದೊಳಗಾಗಲಿ ಪುದ್ಗಲ ಅಥವಾ ಜೀವದ ಮಧ್ಯದೊಳಗ ಈ ಪ್ರಕಾರ ಕರ್ತ ಕರ್ಮದ ಭಾವ ಇರುವುದಿಲ್ಲ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದರಿದ ಪರಾಜಿತೇಶ್ವರನ ಕಾಣುವರುವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದುವರವರು. ನೇಮಾದೀಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ತಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸವ್ವಸಾಹುನಂ. जय बोलो सिद्धांत शास्त्र की जय, जय बोलो जिनवानी माता की जय, जय जिनेन्द्र।